ವೈಷ್ಣವಾಂಶ. ಹರೇ ಕೃಷ್ಣ. ಎಲ್ಲರಿಗೂ ಯೋಗಿನಿ ಏಕಾದಶಿಯ ಶುಭ ದಿವಸದಂದು ಎಲ್ಲರಿಗೂ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಇವತ್ತಿನ ಶ್ರೀಮದ್ ಭಾಗವತಂ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತ ಪುರಾಣದಿಂದ ಏಕಾದಶ ಸ್ಕಂದ ಅಧ್ಯಾಯ 19 ಆಧ್ಯಾತ್ಮಿಕ ಜ್ಞಾನದ ಪರಿಪೂರ್ಣತೆ ಶ್ಲೋಕ 17 ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಎಲ್ಲರೊಮ್ಮೆ ಹೇಳಿ. ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣೇಷು ಅನವಸ್ಥಾನಾತ್ ವಿಕಲ್ಪಾತ್ ಸಹ ವಿರಜ್ಯತೆ. ವೇದಜ್ಞಾನ, ನೇರ ಅನುಭವ, ಪಾರಂಪರಿಕ ವಿವೇಕ ಮತ್ತು ಅನುಮಾನ ಪ್ರಮಾಣ ಈ 4 ಬಗೆಯ ಪ್ರಮಾಣಗಳಿಂದ ನಾವು ಈ ಜಗತ್ತಿನ ದ್ವಂದ್ವದಿಂದ ಪಾರಾಗಬಲ್ಲಂತಹ ಭೌತಿಕ ಜಗತ್ತಿನ ಅನಿತ್ಯ ನಿಸ್ಸಾರ ಸಂದರ್ಭವನ್ನು ಅರಿಯಬಹುದು. ಹಿಂದಿನ ಒಂದು ಪ್ರವಚನದಲ್ಲಿ ಕೃಷ್ಣ ಉದ್ಧವನಿಗೆ ಭಕ್ತಿಯ ನಾನಾ ಹಂತಗಳನ್ನು ವಿವರಿಸುತ್ತಾ ವರ್ಣಾಶ್ರಮ ಧರ್ಮದ ಬಗ್ಗೆ ವಿವರಿಸಿದ್ದ ಹಾಗೂ ವರ್ಣಾಶ್ರಮದ ಉದ್ದೇಶ ಪ್ರತಿ ತರಗತಿಯಲ್ಲೂ ಪ್ರವಚನದಲ್ಲೂ ತಿಳಿಬೇಕಾಗಿರೋದಿಷ್ಟೇ, ನಮ್ಮ ಮನಸ್ಸು ಭಗವಂತನ ಪಾದಗಳಿಗೆ ಶರಣಾಗಬೇಕು ಅನ್ನೋದೇ ಸಾರಾಂಶವಾಗಿರುತ್ತೆ. ಏನೇ ವಿಷಯಗಳಿರ್ಬೋದು ಅದೆಲ್ಲ ಹೇಳ್ತಿದ್ದ ಉದ್ದೇಶ, ಅಂತಿಮವಾಗಿ ಲಕ್ಷ್ಯ ಏನು? ನಮ್ಮ ಮನಸ್ಸು ಭೌತಿಕ ಜಗತ್ತಿನ ಮೇಲೆ ವೈರಾಗ್ಯ ಬೆಳೆಸ್ಕೋಬೇಕು ಹಾಗೂ ಭಗವಂತನ ವಿಷಯಗಳನ್ನು ತಿಳಿದು ಅವನ ಪ್ರೇಮಯುತ ಸೇವೆಯಲ್ಲಿ ತೊಡಗಬೇಕು. ಇದೇ ಲಕ್ಷ್ಯ. ಈ ಲಕ್ಷ್ಯದಲ್ಲೇ ನಾವು ಸಾಧನೆ ಮಾಡಬೇಕಾಗಿರುವಂಥದ್ದು. ನಂತರ ಈಗ ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ಮುಂದುವರಿಸ್ತಾ ಇದ್ದಾನೆ. ಅನೇಕ ಜನ ಕೇಳ್ತಾರೆ, ಏನಾದರೂ ಹೇಳಿದಾಗ ಇದಕ್ಕೆ ಆಧಾರ ಏನು? ಪ್ರೂಫ್ ಕೊಡಿ. ಕೃಷ್ಣ ಭಗವಂತ ಪ್ರೂಫ್ ಏನು? ಕೃಷ್ಣ ಇದ್ದಾನೆ ಪ್ರೂಫ್ ಏನು? ಆತ್ಮ ಇದೆ ಪ್ರೂಫ್ ಏನು? ಎಲ್ಲರಿಗೂ ಪ್ರೂಫ್ ಬೇಕಾಗಿದೆ. ಹೌದು, ಪ್ರೂಫ್ ಕೇಳಬೇಕು. ಯಾಕೆಂತೇಳಿದ್ರೆ ಹೇಳಿದ್ದನ್ನು ಸ್ವೀಕಾರ ಕೂಡ ಮಾಡಲಿಕ್ಕಾಗಲ್ಲ, ಮೂಢನಂಬಿಕೆ ಆಗುತ್ತೆ. ಯಾರೇನೇ ಹೇಳಿದ್ರು ಎಲ್ಲವೂ ಕೂಡ ಸತ್ಯ ಅಂತ ತಿಳಿಯುವಂಥದ್ದು ಮೂಢನಂಬಿಕೆ. ನಾವು ಮೂಢನಂಬಿಕೆ ಜನರು ಅಲ್ಲ. ಮೂಢನಂಬಿಕೆ ಅಂತ ಹೇಳಿದ್ರೆ ಅದಕ್ಕೆ ಏನೂ ಆಧಾರ ಇಲ್ಲ, ಪ್ರಮಾಣ ಇಲ್ಲ. ಪ್ರಮಾಣ ಅಂದರೆ ಪ್ರೂಫ್. ಆದರೆ ಎಲ್ಲವೂ ಕೂಡ ಪ್ರೂಫಿನಿಂದನೇ ತಿಳಿಬೇಕು, ಅದು ಕೂಡ ಆಗೋದಿಲ್ಲ. ಕೆಲವೊಂದು ವಿಷಯಗಳಿಗೆ ಪ್ರೂಫ್ ಕೊಡ್ಬೋದು, ಅದರ ಮೇಲೆ ನಾವು ಸಾಧನೆ ಮಾಡಿದಾಗ ಕೆಲವೊಂದು ವಿಷಯಗಳು ನಮ್ಮ ಅನುಭವಕ್ಕೆ ಬರುತ್ತೆ. ಪ್ರೂಫ್ ಇಲ್ಲದೆ ಕೆಲವು ಅನುಭವಗಳು ಸತ್ಯ ಇರ್ಬೋದು, ಸತ್ಯ ಇಲ್ಲದೆ ಇರ್ಬೋದು. ಶ್ರೀಲ ಪ್ರಭುಪಾದರು ಅಮೆರಿಕಾಗೆ ಹೋಗಿರಬೇಕಾದ್ರೆ ಅನೇಕ ಅಲ್ಲಿರೋ ಜನ ಬಂದು ಸೇರ್ಕೋತಾ ಇದ್ರು. ಎಲ್ಲರೇನು ಶುದ್ಧ ಜನ ಅಲ್ಲ, ಅನೇಕರು ಡ್ರಗ್ ಅಡಿಕ್ಟ್ಸ್ಗಳು. ಡ್ರಗ್ಸ್ ತಗೊಂಡು, ಅಂದರೆ ಅವ್ರಿಗೂ ಆಧ್ಯಾತ್ಮಿಕ ತಿಳಿಬೇಕು ಅಂತ ಆಸಕ್ತಿ ಇತ್ತು. ಅವರಿಗೆ ಈ ಭೌತಿಕ ಜಗತ್ತಿನಿಂದ ಬೇಸತ್ತು ಹೋಗಿದ್ರು, ಬೇಜಾರಾಗ್ಬಿಟ್ಟಿತ್ತು. ವಿಶ್ವ ಯುದ್ಧಗಳು ಆಗ್ತಾ ಜನರು ಕೇವಲ ಆಸ್ತಿ ಅಂತಸ್ತು, ನಾವು ಶ್ರೇಷ್ಠ, ನಮ್ಮ ದೇಶ ನಮ್ಮ ಜಾತಿ ಶ್ರೇಷ್ಠ ಅಂತೆಲ್ಲ ಕಿತ್ತಾಡ್ತಾಯಿದ್ರು. ಅದರಿಂದ ಯುವಕರು ಈ ಹಿರಿಯ ಜನರ ಒಂದು ಬುದ್ಧಿಯಿಂದ ಬೇಸತ್ತು ಮನೆ ಬಿಟ್ಟು ಓಡಿ ಬಂದ್ಬಿಟ್ಟು, ಖುಷಿ ಎಲ್ಲಿದೆ, ಸಂತೋಷ ಎಲ್ಲಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅವರು ಡ್ರಗ್ಸ್ ತಗೋತಾಯಿದ್ರು. ಡ್ರಗ್ಸ್ ತಗೊಂಡು ಒಂದು ರೀತಿ ಮನಸ್ಸು ತಿರುಗ್ತಾ ಅದು ಏನೋ ದಿವ್ಯವಾದಂಥ ಶಕ್ತಿ ಅನ್ನೋ ಅನುಭವ ಅವರು ಚಿಂತನೆ ಮಾಡ್ತಾಯಿದ್ರು. ಹಾಗೆ ಒಂದು ಭಕ್ತರು ಕೂತಿದ್ರು, ಪ್ರಭುಪಾದ್ ಜಪ ಮಾಡಿಸ್ತಾ ಇದ್ರು, ಎಲ್ಲರೂ ಜಪ ಮಾಡ್ತಾಯಿದ್ರು. ಒಬ್ಬಳು ಹೇಳಿದ್ರು, ಪ್ರಭುಪಾದ್ ನನಗೆ ಅನುಭವ ಆಗ್ತಾ ಇದೆ, ಭಗವಂತ ಅನುಭವ ಆಗ್ತಾ ಇದೆ, ಜಪ ಮಾಡ್ತಾ ಇದ್ದೀನಿ, ನನ್ನ ತಲೆ ಒಳಗಡೆ ಏನೋ ಬೆಳಕು ಥರ ಬರ್ತಾ ಇದೆ.
ಪ್ರಭುಪಾದ ಹೇಳಿದ್ರು, ಚೆನ್ನಾಗಿ ಜಪ ಮಾಡು, ಆ ಬೆಳಕು ಆಫ್ ಆಗುತ್ತೆ, ಲೈಟ್ ಆಫ್ ಆಗುತ್ತೆ, ಚಿಂತನೆ ಮಾಡಬೇಡ. ಅಂದರೆ ಪ್ರಭುಪಾದ ಹೇಳಿದ್ದು ಆ ಸಮಯದಲ್ಲಿ ಭಗವಂತ ನಿಶ್ಚಯವಾಗಿ ಅನಂತವಾದ ತೇಜಸ್ಸು, ಅವನ ದೇಹದಿಂದ ಅನಂತವಾದ ತೇಜಸ್ಸು ಹೊರಸೂಸುತ್ತೆ. ಆದರೆ ಈಗ ಅವಳು ಅನುಭವ ಮಾಡ್ತಾ ಇದ್ದು ಆ ತೇಜಸ್ಸಲ್ಲ. ಅದು ಆ ಡ್ರಗ್ಸ್ ತಗೊಂಡಿರೋ ಕಾರಣ ಅದು ಮನಸ್ಸಿನಲ್ಲಿ ಏರ್ಪೇರಾಗಿ ಏನೋ ಆ ರೀತಿ ಭ್ರಮೆ ಉಂಟಾಗ್ತಾ ಇತ್ತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಊರ್ಧ್ವ ಮೂಲ ಅಥವಾ ಶಾಕುಂ. ಆಧ್ಯಾತ್ಮಿಕ ಜಗತ್ತಿನ ಒಂದು ಕಾಮಭರಿತವಾದ ಪ್ರತಿಬಿಂಬ ಈ ಭೌತಿಕ ಜಗತ್ತು. ಅದರಿಂದ ಭೌತಿಕ ಜಗತ್ತಿನ ಒಂದು ವಿಷಯಗಳು ಅದು ನೇರವಾಗಿ ಆಧ್ಯಾತ್ಮಿಕ ವಿಷಯಗಳು ಅಂತ ಆಗೋದಿಲ್ಲ. ಸೊ ಅದರಿಂದ ಆಧ್ಯಾತ್ಮಿಕ ವಿಷಯಗಳು ತಿಳಿಯಬೇಕಾದ್ರೆ ಸಾಧನೆ ಮಾಡಿ, ಗುರುಗಳ ನಿರ್ದೇಶನದಲ್ಲಿ, ಶಾಸ್ತ್ರಗಳ ನಿರ್ದೇಶನದಲ್ಲಿ ಸಾಧನೆ ಮಾಡ್ತಾ ಶುದ್ಧವಾಗಿ ಮಾಡಿದಾಗ, ಭಗವಂತ ನಮ್ಮ ಸಾಧನೆಯಿಂದ ಪ್ರೀತನಾದಾಗ ನಮಗೆ ಅದರ ಅನುಭವ ನೀಡ್ತಾನೆ. ಕೃತಕವಾದ ಪ್ರಯತ್ನದಿಂದ ಭಗವಂತ ಕಾಣಬೇಕು ಆಗೋದಿಲ್ಲ. ಹಿರಣ್ಯಕಶಿಪು ಯೋಗ ಸಿದ್ಧಿಯಿಂದ, ಜ್ಞಾನದಿಂದ ಬೇರೆ ಬೇರೆ ಪ್ರಯತ್ನಗಳು ಮಾಡ್ದ, ಆದರೆ ಅವನಿಗೆ ಭಗವಂತ ಸಿಗಲಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಕರ್ಮ, ಜ್ಞಾನ, ಅಷ್ಟಾಂಗ ಯೋಗಗಳಿಂದ ಭಗವಂತ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಹೇಗೆ ಪ್ರಾಪ್ತಿ ಆಗ್ತಾನೆ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಭಕ್ತ್ಯಾ ಮಾಂ ಅಭಿಜಾನಾತಿ. ಕೇವಲ ಶುದ್ಧವಾದಂತಹ ಭಕ್ತಿಯಿಂದ ಮಾತ್ರ ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯ. ಸೊ ಭಕ್ತಿ ಮಾಡೋದ್ರಿಂದ ಭಗವಂತ ಸಿಗ್ತಾನೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಅದರ ಜೊತೆಯಲ್ಲಿ ಕೆಲವು ಪ್ರಮಾಣಗಳು ಕೂಡ ಶಾಸ್ತ್ರಗಳು ನೀಡುತ್ತೆ, ಭಗವಂತ ನೀಡುತ್ತಾನೆ, ಆಚಾರ್ಯ ನೀಡಿದ್ದಾರೆ. ಸೊ ಹೇಗೆ ನಾವು ನಮ್ಮ ಮನಸ್ಸನ್ನು ಭೌತಿಕ ವಿಷಯಗಳಿಂದ ಹೊರತರಬೇಕು, ನಾವೆಲ್ಲ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ, ಅನುಭವ ಕೆಲವೊಂದು ಬರ್ತಾ ಇದೆ. ಈ ಒಂದು ಅನುಭವಗಳಿಂದ, ತಿಳುವಳಿಕೆಗಳಿಂದ ಹೇಗೆ ನಾವು ಸಂಸಾರಕ ಜೀವನದಿಂದ ಹೊರಬರಬೇಕು, ಸಂಸಾರದಲ್ಲಿ ಸಂತೋಷ ಇಲ್ಲ, ಅರೆ ಆಧ್ಯಾತ್ಮಿಕ ಸಂತೋಷ ಇದೆ, ಅಲ್ಲಿಗೆ ಹೋಗಬೇಕು, ಅದನ್ನು ಹೇಗೆ ತಿಳಿಬೇಕು, ಏನೋ ಕೆಲವು ಉದಾಹರಣೆಗಳಿಂದ ನೀವು ಮನಸ್ಸನ್ನು ಆಧ್ಯಾತ್ಮಿಕ ಶೈಲಿ ಸ್ಥಿರಗೊಳಿಸ್ಕೊಳ್ಳಿ. ಯಾಕೆಂದರೆ ಮನಸ್ಸು ಚಂಚಲ. ಇವಾಗ ಇಲ್ಲಿ ಪ್ರವಚನ ಕೂತಿದ್ದೀರಾ, ಕೇಳಿದ ತಕ್ಷಣ ಹೌದು ಹೌದು ಸರಿ 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 ಅಂತ ಮನಸ್ಸು ಅನ್ನತ್ತೆ. ಮನೆಗೆ ಹೋಗ್ತೀರಾ, ಮನೆಗೆ ಹೋಗಿ ಬೇರೆ ಜನ ಇಲ್ಲ ಇದಲ್ಲ, ಇದು ತಪ್ಪು, ಇದು ಬೇರೆಯೇ ಇದೆ, ಅದು ಹಿಂಗಾಗುತ್ತೆ, ಭಗವಂತ ಇದ್ದರೆ ಯಾಕೆ ಏರೋಪ್ಲೇನ್ ಕ್ರ್ಯಾಶ್ ಆಯಿತು, ಯಾಕೆ ಟೆರರಿಸ್ಟ್ಗಳು ಶೂಟ್ ಮಾಡಿದ್ರು, ಯಾಕೆ ಕೊಲೆ, ದರೋಡೆ, ರೇಪೆಲ್ಲ ಆಗ್ತಾ ಇದೆ ಅಂತ ಹೇಳಿದಾಗ ಮನಸ್ಸು ಹೌದು ಭಗವಂತ ಇದ್ದಿದ್ರೆ ಯಾಕೆ ಹಿಂಗೆ ಆಗ್ತಾಯಿತ್ತು, ಆಗ್ತಾ ಇರಲಿಲ್ಲ, ಭಗವಂತ ಕಾಪಾಡಬೇಕಾಗಿತ್ತು. ಸೊ ಹೀಗೆ ಮನಸ್ಸು ಈ ಕಡೆ ಹಿಂಗೆ ಮಂಗನ ಹಾಗೆ ಹಿಂಗೆ ಎಗರ್ತಾ ಇರುತ್ತೆ. ಆದ್ದರಿಂದ ಶಾಸ್ತ್ರಗಳು ಕೆಲವು ಪ್ರಮಾಣಗಳನ್ನು ಕೊಡುತ್ತೆ. ಈ ಪ್ರಮಾಣಗಳ ಮೂಲಕ ಮನಸ್ಸನ್ನು ಅಂತಹ ಪರಿಸ್ಥಿತಿಗಳಿಂದ ಹೇಗೆ ನಮ್ಮ ರಕ್ಷಣೆ ಮಾಡ್ಕೋಬೇಕು, ಹಾಗೂ ಮನಸ್ಸನ್ನು ಭಗವಂತನ ಪಾದಪದ್ಮಗಳು ಹೇಗೆ ಸ್ಥಿರಗೊಳಿಸ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ನಮಗೆ ತಿಳಿಸ್ಕೊಡುತ್ತೆ. ಸೊ ಇವತ್ತಿನ ಒಂದು ಶ್ಲೋಕ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ಹೇಗೆ ನೀವು ಸ್ಥಿರಗೊಳಿಸ್ಕೋಬೇಕು. ಈ 4 ಪ್ರಮಾಣಗಳಿದೆ: ವೇದಜ್ಞಾನ, ನೇರ ಅನುಭವ, ಪಾರಂಪರಿಕ ವಿವೇಕ ಮತ್ತು ಅನುಮಾನ ಪ್ರಮಾಣ. ಸೊ ಇದರಿಂದ ಮನಸ್ಸನ್ನು ನಾವು ದ್ವಂದ್ವಗಳಿಂದ ಮುಕ್ತರಾಗಬೇಕು. ಈ ಭೌತಿಕ ಜಗತ್ತು ದ್ವಂದ್ವಗಳಿದೆ, ಇದೇ ಇಲ್ಲ. ಆಧ್ಯಾತ್ಮಿಕ ಜಗತ್ತು ದ್ವಂದ್ವಗಳಿಂದ ಮುಕ್ತವಾಗಿದೆ. ಆಧ್ಯಾತ್ಮಿಕ ಜಗತ್ತಲ್ಲಿ ಯಾರೂ ಕೂಡ ಸಂಶಯ ಇಲ್ಲ ಭಗವಂತನ ವಿಷಯದ ಬಗ್ಗೆ. ಆದರೆ ಇಲ್ಲಿ ನಮಗೆ ನಾನಾ ರೀತಿಯ ಸಂಶಯಗಳು. ಭಗವಂತ ಇದನೋ ಇಲ್ಲ, ಭಗವಂತ ಇದ್ದರೂ ಯಾರು ಭಗವಂತ? ಅನೇಕ ದೇವಾನ್ ದೇವತೆಗಳಿದೆ, 33 ಕೋಟಿ ದೇವಾನ್ ದೇವತೆಗಳಲ್ಲಿ ಯಾರು ಭಗವಂತ ಅಂತ ಸ್ವೀಕಾರ ಮಾಡೋದು? ಎಲ್ಲರೂ ಭಗವಂತ ಅಂತ ಸ್ವೀಕಾರ ಮಾಡೋದು. ಭಗವಂತನಿಗೆ ರೂಪ ಇದೆ, ಭಗವಂತನಿಗೆ ರೂಪ ಇಲ್ಲ, ನಿರಾಕಾರ, ಸಾಕಾರ. ಸೊ ಇದೆಲ್ಲ ದ್ವಂದ್ವಗಳು. ಸೊ ಈ ದ್ವಂದ್ವಗಳಿಂದ ಮುಕ್ತರಾಗಲಿಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಈ 4 ಪ್ರಮಾಣಗಳ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿ. ಮೂಲವಾಗಿ 7 ಪ್ರಮಾಣಗಳಿದೆ, ಪ್ರೂಫ್. ಅದರಲ್ಲಿ ಭಗವಂತ 4ಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ, ಹೇಳಿದೆ. ಅದರಲ್ಲಿ 4 ತುಂಬ ಪ್ರಾಮುಖ್ಯವಾದಂಥದ್ದು. ಆ 7 ಪ್ರತ್ಯಕ್ಷ ಪ್ರಮಾಣ, 2ನೇದು ಅನುಮಾನ ಪ್ರಮಾಣ, 3ನೇದು ಶಬ್ದ ಪ್ರಮಾಣ, 4ನೇದು ಉಪಮಾನ ಪ್ರಮಾಣ,
ಐದನೇದು ಅರ್ಥಾಪಟ್ಟಿ, ಆರನೇದು ಅನುಪಲಬ್ಧಿ, ಏಳನೇದು ಐತಿಹ್ಯ. ಸೊ ಈ ಎಲ್ಲ ಪ್ರಮಾಣಗಳ ಉದ್ದೇಶ ನಮ್ಮ ಮನಸ್ಸು ಶುದ್ಧವಾಗಬೇಕು, ದ್ವಂದ್ವಗಳಿಂದ ಶುದ್ಧೀಕರಣ ಆಗಬೇಕು, ಭ್ರಮೆಗಳಿಂದ ಮುಕ್ತನಾಗಬೇಕು, ಹಾಗೂ ನೇರವಾದಂತಹ ಅನುಭವ, ಭಗವಂತನ ಅನುಭವಕ್ಕೆ ತರುವಂತಹದ್ದು. ಸೊ ಹೀಗೆ ಒಬ್ಬ ಸಾಧಕ ಪ್ರಯತ್ನ ಮಾಡ್ತಾ ಇದ್ದಾನೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಮನಸ್ಸನ್ನು ತೊಡಗಿಸ್ಲಿಕ್ಕೆ. ಸೊ ಇಂಥ ಸಾಧಕನಿಗೆ ಅನುಕೂಲ ಆಗಲಿಕ್ಕೆ ಎಲ್ಲ ಪ್ರಮಾಣಗಳು ನೀಡಲಾಗಿದೆ. ಸೊ ಒಂದೊಂದೇ ಪ್ರಮಾಣಗಳನ್ನು ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಥಮವಾಗಿ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳಿಗೆ ನೇರವಾಗಿ ಅನುಭವಕ್ಕೆ ಬರುವಂಥದ್ದು ಅಲ್ವಾ. ನಮ್ಮ ಇಂದ್ರಿಯಗಳು ಎಷ್ಟಿದೆ? 5 ಪಂಚೇಂದ್ರಿಯಗಳು. ಯಾವುದೆಲ್ಲ? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಸೊ ಇಂದ್ರಿಯಗಳು. ಸೊ ಇಂದ್ರಿಯಗಳಿಂದ ನಾವು ನೋಡಿದಾಗ ಅದು ಇದೆ ಅಂತ ಸ್ವೀಕಾರ ಮಾಡ್ತೀವಿ. ಸೊ ಇದು ಪ್ರತ್ಯಕ್ಷ ಪ್ರಮಾಣ. ಕಂಡಿದ್ದು, ನಮಗೆ ಶಬ್ದ ಕೇಳಿಸಿರುವಂತಹದ್ದು, ಮೂಗಿಗೆ ಏನು ವಾಸನೆ ಬರುತ್ತೆ, ಹಾಗೂ ನಾಲಿಗೆಯಿಂದ ರುಚಿ ಹಾಗೂ ಚರ್ಮದಿಂದ ಸ್ಪರ್ಶ, ಏನು ಅನುಭವಕ್ಕೆ ಬರುತ್ತೆ ಅದರಿಂದ ಇದು ಇದೆ ಅಂತ ನಾವು ಸ್ವೀಕಾರ ಮಾಡುವಂಥದ್ದು. ಆದರೆ ಈ ಪ್ರಮಾಣ ಒಂದು ಹಂತಕ್ಕೆ ಸ್ವೀಕಾರ ಮಾಡ್ಬೋದು, ಆದರೆ ಒಂದು ಹಂತದಲ್ಲಿ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇದೆಲ್ಲ ಕಾಣ್ತಾ ಇದೆ, ಇದಿದೆ ಅಂತ ಸ್ವೀಕಾರ ಮಾಡ್ತೀವಿ, ಜಗತ್ತು ಇದೆಲ್ಲ ಕೂಡ ಸತ್ಯ. ಅದ್ವೈತವಾದಿಗಳು ಹೇಳ್ತಾರೆ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ, ಈ ಜಗತ್ತು ಸುಳ್ಳು ಅಂತ. ಪ್ರಭುಪಾದ ಹೇಳ್ತಾರೆ ಈ ಜಗತ್ತು ಸುಳ್ಳಲ್ಲ, ಈ ಜಗತ್ತು ತಾತ್ಕಾಲಿಕ. ನಮಗೆ ಕಾಣ್ತಾ ಇರುವಂತಹ ಈ ಜಗತ್ತು ಇದು ಸುಳ್ಳಲ್ಲ, ಇದು ಸುಳ್ಳಿಗೂ ತಾತ್ಕಾಲಿಕ ವ್ಯತ್ಯಾಸ ಇದೆ. ಸುಳ್ಳು ಅಂದರೆ ಇಲ್ಲ ಅಂತ, ಅಂದರೆ ಇದೆ. ಈ ಶರೀರ ಇದೆ, ಪಂಚಭೂತಗಳ ಶರೀರ ಇದೆ, ನಾವು ಕೂಡ ಇಲ್ಲಿದ್ದೀವಿ, ಇಲ್ಲಿ ಅನೇಕ ಅನುಭವಗಳು ಅನುಭವಿಸ್ತಾ ಇದ್ದೀವಿ. ಆದರೆ ಈ ಎಲ್ಲ ಅನುಭವಗಳು ತಾತ್ಕಾಲಿಕವಾದಂಥದ್ದು, ಸಂಬಂಧಗಳು, ಶರೀರಗಳು ತಾತ್ಕಾಲಿಕವಾದಂತಹ ಜಗತ್ತು. ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಒಳಗಾಗುತ್ತೆ. ಸೊ ಆದ್ದರಿಂದ ಈ ಜಗತ್ತು ಅಸತ್ಯ ಅಲ್ಲ, ಮೊದಲಾಗಿ ತಾತ್ಕಾಲಿಕ ಅನ್ನುವಂಥದ್ದು ನಾವು ತಿಳಿಬೇಕು. ಇದು ಪ್ರತ್ಯಕ್ಷ ಪ್ರಮಾಣ. ಆದರೆ ಇದರಿಂದಲೇ ನಾವು ಪ್ರತ್ಯಕ್ಷವನ್ನು ಭಗವಂತ ಕಾಣ್ತಾ ಇಲ್ಲ ಅಲ್ಲ. ಹೌದು, ನೀವು ಅಂದ್ಕೊಂಡಾಗೆ ಹೇಳಿದಾಗೆ ವಸ್ತುಗಳು ಕಾಣ್ತಾ ಇದೆ, ವಸ್ತು ಸತ್ಯ ಅಂತ ತಿಳ್ಕೊಬೋದು. ಭಗವಂತ ಕಾಣಿಸ್ತಾ ಇಲ್ಲ. ಅದರಿಂದ ಪ್ರತ್ಯಕ್ಷ ಪ್ರಮಾಣದಿಂದ ಭಗವಂತ ಇಲ್ಲ, ಹೌದಲ್ವಾ? ಆದರೆ ಈ ಪ್ರತ್ಯಕ್ಷ ಪ್ರಮಾಣ ಪರಿಪೂರ್ಣ ಅಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು ಕೂಡ ಪರಿಪೂರ್ಣ ಅಲ್ಲ. ಕಣ್ಣಿಂದ ನೋಡ್ತೀವಿ, ಅದೇ ಕಣ್ಣಿನಿಂದ ಎಲ್ಲವೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಈ ಗಾಳಿಯಲ್ಲಿ ಅನೇಕ ಕ್ರಿಮಿಕೀಟಾಣುಗಳಿದೆ, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಇದೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೆ ಅದನ್ನು ಮೈಕ್ರೋಸ್ಕೋಪಿಂದ ನೋಡಿದಾಗ ಆ ಹುಳಗಳು ಕಾಣುತ್ತೆ. ಹಾಗಂತ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋ ಕಾರಣ ಯಾವುದೇ ರೀತಿಯ ಕ್ರಿಮಿಕೀಟಾಣುಗಳು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಹಾಗೆಯೇ ಕಿವಿಗಳಿಂದ ಅನೇಕ ಶಬ್ದಗಳು. ಸೊ ಅದು ಕಣ್ಣುಗಳಿಂದ ಕೂಡ ರಾತ್ರಿ ಆದಾಗ ಕತ್ಲೆ ಆದಾಗ ಅನೇಕ ವಸ್ತುಗಳು ಕಾಣೋದಿಲ್ಲ, ಇನ್ನೂ ವಸ್ತು ಕಾಣೋದಿಲ್ಲ. ಹಾಗಂತ ಎಲ್ಲವೂ ಅದೃಶ್ಯ ಆಗೋಯ್ತು, ಏನೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಕಣ್ಣು ಮುಚ್ಕೊಂಡು ಎಲ್ಲರೂ ಅದೃಶ್ಯ ಆಗೋಗ್ಬಿಟ್ರು, ಕಣ್ಣು ತೆಗೆದಾಗ ಪ್ರತ್ಯಕ್ಷ ಆದರು. ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇದೆ, ವ್ಯತ್ಯಾಸ ಇದೆ ಅಲ್ಲ. ಸೊ ಅದರಿಂದ ನಮ್ಮ ಇಂದ್ರಿಯ, ಈ ಕಣ್ಣು ಎಲ್ಲವನ್ನೂ ಎಲ್ಲ ಸಮಯದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ದೂರದಲ್ಲಿ ಅನೇಕ ಲೋಕಗಳಿದೆ, ಅನೇಕ ಗ್ರಹಗಳಿದೆ, ಅದು ಕೂಡ ನೇರವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇ ಟೆಲಿಸ್ಕೋಪಿಂದ ನೋಡ್ಬೋದು ಕೆಲವು ಹಂತಕ್ಕೆ. ಅಂದರೆ ಟೆಲಿಸ್ಕೋಪ್ಗಿಂತ ದೂರ ಇಂಥ ಅನೇಕ ವಸ್ತುಗಳಿದೆ. ಅದರಿಂದ ಭೌತಿಕವಾದಂತಹ ಈ ಇಂದ್ರಿಯಗಳು, ಕಿವಿಗಳಿಂದ ಶಬ್ದಗಳು ಕೇಳುತ್ತೆ, ಕೆಲವು ಶಬ್ದಗಳು ಕೇಳಿಸೋದಿಲ್ಲ. ನಮಗೆ ಕೇಳುವಂಥ ಶಬ್ದಗಳ ಒಂದು ತರಂಗ ಏನಿದೆ, ಅದಕ್ಕೆ ಸೈನ್ಸ್ ಹೇಳ್ತಾರೆ 20 Hz to 20,000 Hz ಅಂತಾರೆ. ಅಂದರೆ ಒಂದು ತರಂಗಗಳು, ಆ ಸೌಂಡ್ ವೈಬ್ರೇಷನ್ಸ್ ಏನು ಬರುತ್ತೆ ಅದು ಕೆಲವೊಂದು ಮಾತ್ರ ಕೇಳುತ್ತೆ. ಉದಾಹರಣೆಗೆ ಇವಾಗ ರಾತ್ರಿ ಒಂದು ಪಕ್ಷಿ ಹಾರುತ್ತೆ, ಬಾವುಲಿ ಅಂತ ಕೇಳಿದ್ದೀರಾ? ಅದು ಉಲ್ಟಾ ತಲೆ ಕೆಳಗಡೆ ಮೇಲೇ ಅದಕ್ಕೆ ಬಾವುಲಿ ಅಂತಾರೆ. ನೀವೇಂತೀರ? ಹಾಂ, ಗಬ್ಬಿ. ಓಕೆ. ಸೊ ಅದು ಶಬ್ದಗಳಿಂದ ಅದು ಹಾರುತ್ತೆ, ಅದು ಕಣ್ಣು ಕಾಣಿಸೋದಿಲ್ಲ. ಅದು ಬಾಯಿಂದ ಒಂದು ಶಬ್ದವನ್ನು ಬಿಡುತ್ತೆ, ಮತ್ತು ಅದು ವಾಪಸ್ ಬಂದಾಗ ಅದರಿಂದ ಅದು ದಾರಿ ಇದೆಯಾ ಇಲ್ಲ ಅಂತ ಹುಡುಕ್ತಾ ಹೋಗುತ್ತೆ, ಅದು ಆಹಾರ ಅಂತ ಕಂಡುಹಿಡಿಯುತ್ತೆ.
ಅರೆ ಆ ಶಬ್ದ ನಮಗೆ ಕಿವಿಗೆ ಕೇಳಿಸೋದಿಲ್ಲ. ನಮ್ಮ ಕಿವಿಗೆ ಆ ಶಬ್ದಗಳು ಕೇಳಿಸೋದು. ಇದಕ್ಕೆ ಅಲ್ಟ್ರಾ ಸಾನಿಕ್ ಸೌಂಡ್ಸ್ ಅಂತೀವಿ. ಇನ್ನು ಕೆಲವು ಸೂಪರ್ ಸಾನಿಕ್ ಸೌಂಡ್ಸ್, 20,000 ಹರ್ಟ್ಸಿಂದ ಮೇಲೆ ಇರುವಂಥ ಸೂಪರ್ ಸಾನಿಕ್ ಸೌಂಡ್ಸ್, ಅದು ಕೆಲವೊಂದು ನಮಗೆ ಕೇಳಿಸೋದಿಲ್ಲ. ಆದ್ದರಿಂದ ಕಿವಿಗಳಿಂದಲೂ ಕೂಡ ಕೇಳುವಂಥ ಶಬ್ದಗಳಿಂದ ನಾವು ಭಗವಂತ ಇದನ್ನೇ ಇಲ್ಲ ಅಂತ ಪ್ರಮಾಣಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಉದಾಹರಣೆ ಪ್ರಭುಪಾದ ಕೊಡ್ತಾರೆ. ಉದಾಹರಣೆ ಯಾವ ರೀತಿ, ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾವುದೋ ಮನೆಯಿಂದ ಶಬ್ದ ಕೇಳಿದೆ, ಕಾಪಾಡಿ 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 ಅಂತ. ಮನಸ್ಸಿಗೆ ಏನಿಸುತ್ತೆ, ಇಲ್ಲೇನೋ ಅನಾಹುತ ನಡೀತಾ ಇದೆ, ಹೋಗಿ ಕಾಪಾಡಬೇಕು ಅಂತ ಬಾಗಿಲು ಹೊಡೆದ್ಬಿಟ್ಟು ಒಳಗೆ ಹೋಗ್ತೀರ. ಅರೆ ಅಲ್ಲೇನಿದೆ, ಒಂದು ಟಿ ವಿಯಲ್ಲಿ ಯಾವುದೋ ಫಿಲಮ್ ನಡೀತಾ ಇರುತ್ತೆ. ಆ ಫಿಲಮಿಂದ ಅದು ಶಬ್ದ ಬರ್ತಾಯಿತ್ತು. ನಮಗೇನು ಅನ್ನಿಸ್ತು, ಏನು ನಡೀತಾ ಇದೆ ಅಂತ. ಸೊ ಇದರಿಂದ ಆ ಶಬ್ದದಿಂದ ನಮಗೆ ಅರ್ಥ ಆಗಲಿಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ. ಹಾಗೆ ಮೂಗಿನಿಂದ ವಾಸನೆಗಳು, ಕೆಲವು ವಾಸನೆಗಳು ನಮಗೆ ಗೊತ್ತಾಗುತ್ತೆ, ಕೆಲವು ವಾಸನೆಗಳು ಗೊತ್ತಾಗೋದಿಲ್ಲ. ಯಾವ ರೀತಿ ನಾಯಿ, ಪೊಲೀಸ್ ನಾಯಿಗಳಿರುತ್ತೆ. ಪೊಲೀಸ್ ನಾಯಿಗಳು ಅದರ ಒಂದು ವಾಸನೆಯಿಂದ ಕಳ್ಳ ಎಲ್ಲಿದೆ ಎಲ್ಲಿ ಓಡಿದೆ ಅಂತ ಹುಡ್ಕೊಂಡು ಹೋಗುತ್ತೆ. ನಮಗೆ ಆ ರೀತಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನಮ್ಮ ಚರ್ಮದಿಂದ ಸ್ಪರ್ಶ ಕೈಯನ್ನು ತಣ್ಣೀರು ಐಸನ್ನು ಮುಟ್ಬಿಟ್ಟು ಸಹಜವಾದ ನೀರನ್ನು ಮುಟ್ಟಿದ್ರೆ ಆ ನೀರು ನಮಗೆ ಬೆಚ್ಚಗೆ ಅಂತ ಅನಿಸುತ್ತೆ. ಅದೇ ನಾವು ಕೈಯನ್ನು ಬಿಸಿ ನೀರಿಗೆ ಹಾಕ್ಬಿಟ್ಟು ಸಾಧಾರಣ ನೀರನ್ನು ಮುಟ್ಟಿದ್ರೆ ಈ ನೀರು ತಂಪು ಅನಿಸುತ್ತೆ. ಅರೆ ಈ ನೀರು ತಂಪು ಇರಲಿಲ್ಲ, ಬಿಸಿನೂ ಇರಲಿಲ್ಲ. ಅರೆ ನಮ್ಮ ಪೂರ್ವ ಅನುಭವದಿಂದ ಈ ನೀರು ನಮಗೆ ಇದು ತಂಪು ಅನ್ನಿಸ್ತಾಯಿತ್ತು, ಕೆಲವೊಮ್ಮೆ ಬಿಸಿ ಅನ್ನಿಸ್ತಾಯಿತ್ತು. ಸೊ ಅದರಿಂದ ಈ ಪ್ರತ್ಯಕ್ಷವಾದಂತಹ ಪ್ರಮಾಣ, ಇದರಿಂದ ಭಗವಂತ ಇಲ್ಲ ಅಂತ ನಾವು ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದರಿಂದ ಇನ್ನೊಂದು ರೀತಿ ಹೇಳ್ತಾಯಿದ್ರು. ಸೊ ಪ್ರತ್ಯಕ್ಷ ಪ್ರಮಾಣ, ಸೊ ಈಗ ಒಬ್ಬ ಪ್ರಭುಪಾದ ಅಮೆರಿಕಕ್ಕೆ ಹೋಗ್ತಾನೆ, ವಿಜ್ಞಾನಿ ಕೇಳ್ತಾನಂತೆ, ಪ್ರಭುಪಾದ್ ಸೊ ನೀವೆಲ್ಲ ಭಕ್ತಿ ಬಗ್ಗೆ ಹೇಳಿದ್ರಿ, ಕೃಷ್ಣ ಅಂತೆಲ್ಲ ಹೇಳಿದ್ರಿ, ನಮ್ಮ ಕೃಷ್ಣ ಕಾಣ್ತಾ ಇಲ್ಲ, ಹೇಗೆ ನಂಬಬೇಕು ಕೃಷ್ಣ ಇದ್ದಾನೆ ಅಂತ. ಪ್ರಭುಪಾದ ತುರಂತ ಉತ್ತರ ಕೊಟ್ಟರು, ನಿಮ್ಮಪ್ಪ ನೋಡಿದ್ದೀರಾ ನೀವು ಅಂತ. ನೋಡಿದ್ದೀನಿ ಅಂತ. ತಾತ ನೋಡಿದ್ದೀರಾ ಅಂತ. ಇಲ್ಲ ತಾತ ನೋಡಿಲ್ಲ ಅಂತ. ತಾತ ನೋಡಿಲ್ಲ, ಅರೆ ತಾತ ಇದನ್ನೇ ನಂಬ್ತೀರಾ? ತಾತ ಇಲ್ಲದೆ ಅಪ್ಪ ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರತ್ಯಕ್ಷವಾಗಿ ಕಂಡಿದ್ದರೂ ಕೂಡ ನೀನು ನಂಬ್ತಾ ಇದೆಯಾ ನಿಮಗೆ ತಾತ ಇದ್ದ ಅಂತ. ಸೊ ಹಾಗೆಯೇ ತಾತನ ತಾತ ಇದೇ ರೀತಿ ಸಕಲ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಜಗತ್ತಿನ ತಂದೆ ಜಗನ್ನಾಥ ಇದ್ದಾನೆ. ಜಗನ್ನಾಥನಿಂದ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಪ್ರತ್ಯಕ್ಷವಾಗಿ ನೀನು ನಿನ್ನ ತಂದೆನ ಕಂಡು ನೀನು ಏನು ಪರಿಣಾಮ ತಗೋತಾ ಇದೆಯಾ, ತಾತನೂ ಇದ್ದ ಅಂತ. ಅದು ಅದಕ್ಕೆ ಅವರು ಪೂರ್ವಜರು ಇರೋದ್ರಿಂದನೇ ನಮ್ಮ ತಂದೆ ಬಂದಿದ್ದಾರೆ ಅಂತ ಹೇಗೆ ನೀವು ಸ್ವೀಕಾರ ಮಾಡ್ತೀರೋ, ಹಾಗೇ ರೀತಿ ಜಗತ್ತಿನ ಹಿಂದೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಅವನಿಂದ ಸೃಷ್ಟಿ ಬಂದಿರೋದು ಅನ್ನೋದನ್ನು ನಾವು ಸ್ವೀಕಾರ ಮಾಡುತ್ತೇವೆ ಅನ್ನುವಂಥ ರೀತಿಯಲ್ಲಿ ಕೃಷ್ಣ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಎರಡನೇದು, ಹೀಗೆ ಭಗವದ್ಗೀತೆಯಲ್ಲೂ ಕೂಡ 9ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಸೊ ಈ ಆಧ್ಯಾತ್ಮಿಕ ವಿಷಯಗಳು ಅನುಭವಕ್ಕೆ ಬರುತ್ತೆ ಸೊ ನಾವು ಅದನ್ನು ಪಾಲನೆ ಮಾಡಿದಾಗ. ಯಾವಾಗ ನಾವು ಜಪಿಸ್ತೀವಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಶ್ರದ್ಧೆಯಿಂದ ಜಪಿಸಿದಾಗ ನಿಶ್ಚಯವಾಗಿ ನಮಗೆ ಒಳಗಡೆ ಒಂದು ಸುಖ ಹಾಗೂ ಶಾಂತಿಯ ಅನುಭವ ಬರುತ್ತೆ. ಸೊ ಈ ಅನುಭವದಿಂದ ನಾವು ಸ್ವೀಕಾರ ಮಾಡಬೇಕು, ಭಗವಂತ ಇದ್ದಾನೆ, ಆ ಭಗವಂತನ ನಾಮ ಭಗವಂತ ಅಭಿನ್ನವಾದಂಥದ್ದು ಎಂದು ಪ್ರಭುಪಾದರು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಸೊ ಅದರಿಂದಲೇ ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ಹೋಗಿ ಆ ಹಿಪ್ಪಿಗಳಿಗೆ, ಯಾರು ಡ್ರಗ್ ಅಡಿಕ್ಟ್ ಆಗಿದ್ದರು, ಮಾಂಸಭಕ್ಷಣೆ, ಜೂಜಾಟ, ಮದ್ಯಪಾನ ಇದಕ್ಕೆಲ್ಲ ತೊಡಗಿರುವಂಥ ಮುಳುಗುವಂಥ ಜನರಿಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟಾಗ ಅದನ್ನು ಜಪಿಸ್ತಾ ಇದ್ದ ಹಾಗೆ ಅವರು ಆ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಅವರು ಶುದ್ಧವಾದಂಥ ಜನರಾದರು. ಇದೇ ಪ್ರತ್ಯಕ್ಷ ಪ್ರಮಾಣ. ಈ ಪ್ರತ್ಯಕ್ಷತೆಯಿಂದ ಸ್ವೀಕಾರ ಮಾಡಿ, ಈ ನಾಮದಲ್ಲಿ ಶಕ್ತಿ ಇದೆ, ಆ ನಾಮ ಸ್ವಯಂ ಭಗವಂತ, ಇದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಕಾಣ್ತಾ ಇದೆಯಾ, ಬದಲಾಗ್ತಾ ಇದೆ. ಕ್ರಮೇಣವಾಗಿ ಸಾಧನೆ ಮಾಡಿದಾಗ ಕೃಷ್ಣನ ಕೈವಾಡವು ಕೂಡ ಅಲ್ಲಿ ಕಂಡು ಬರುತ್ತೆ, ಕೃಷ್ಣನು ಕೂಡ ಕಾಣ್ತಾನೆ. ಸೊ ಅದರಿಂದ ನಾವು ಈ ಒಂದು ಪ್ರತ್ಯಕ್ಷ ನಾಮದ ಜಪದಿಂದ ಜನರು ಬದಲಾಗ್ತಾ ಇದ್ದಾರೆ, ವಿಶ್ವಾದ್ಯಂತ ಪ್ರಚಾರ ಆಗ್ತಾ ಇದೆ. ಎಂತೆಷ್ಟೋ ಜನ ಬೇರೆ ಬೇರೆ ರೀತಿ ಪ್ರಯತ್ನ ಮಾಡ್ತಾರೆ. ಸರ್ಕಾರ, ಅಮೆರಿಕನ್ ಸರ್ಕಾರ ಬೇರೆ ಬೇರೆ ಕಾರ್ಯಕ್ರಮ ಇಡ್ತದೆ, ಹೆಂಗೆ ಡಿ ಅಡಿಕ್ಷನ್ ಮಾಡಬೇಕು ಅಂತ. ಅನೇಕರು ಒದ್ದಾಡ್ತಾರೆ, ಚಟ ಬಿಡಬೇಕು, ಕುಡಿತ ಬಿಡಬೇಕು, ಸಿಗರೇಟ್ ಬಿಡಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾರೆ, ಬೇರೆ ಬೇರೆ ಮೆಡಿಸಿನ್ ತೊಗೊಳ್ಳುವಂಥದ್ದು. ಆದರೆ
ಯಾರು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ, ಸತತವಾಗಿ ಜಪಿಸ್ತಾರೆ, ಎಲ್ಲ ಕೆಟ್ಟ ಚಟಗಳು ಅದರಿಂದ ದೂರವಾಗುತ್ತೆ. ಸೊ ಈ ಪ್ರತ್ಯಕ್ಷ ಪ್ರಮಾಣದಿಂದ ನಾವು ನಂಬಬೇಕಾಗಿದೆ, ಈ ನಾಮದಲ್ಲಿ ಶಕ್ತಿ ಇದೆ, ಆ ಶಕ್ತಿಯ ಹಿಂದೆ ಆ ಶಕ್ತಿವಂತ ಕೃಷ್ಣ ಇದ್ದಾನೆ ಅಂತ. ಎರಡನೇದಾಗಿ ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ ಊಹೆ ಮಾಡುವಂಥದ್ದು. ಅದಿಲ್ಲ, ಆದರೆ ಬೇರೆ ಯಾವುದೋ ವಸ್ತುವನ್ನು ಕಂಡು ಇನ್ನೊಂದು ವಸ್ತು ಇದೆ ಅಂತ ಹೇಳಿ ಸ್ವೀಕಾರ ಮಾಡುವಂಥದ್ದು. ಉದಾಹರಣೆಗೆ ಎಲ್ಲೋ ದೂರದಲ್ಲಿ ಹೊಗೆ ಬರ್ತಾ ಇರುತ್ತೆ, ಹೊಗೆ ಕಾಣ್ತಾ ಇದೆ, ದೂರದಲ್ಲಿ ಎಲ್ಲೋ ಗುಡ್ಡದ ಮೇಲೆ ಹೊಗೆ ಕಾಣ್ತಾ ಇದೆ. ಸೊ ಹೊಗೆ ಕಂಡು ಏನು ನಿರ್ಣಯ ಮಾಡ್ತಾರೆ, ಬಹುಶಃ ಅಲ್ಲಿ ಬೆಂಕಿ ಹಚ್ಕೊಂಡಿದೆ, ಬೆಂಕಿ ಹತ್ತಿರೋದ್ರಿಂದ ಹೊಗೆ ಬರ್ತಾ ಇದೆ. ಬೆಂಕಿ ನಮಗೆ ಕಾಣಿಸ್ತಾ ಇಲ್ಲ, ಅರೆ ಬೆಂಕಿ ಇರೋದ್ರಿಂದನೇ ಹೊಗೆ ಬರುತ್ತೆ, ಅದರಿಂದ ಹೊಗೆಯಿಂದ ಬೆಂಕಿ ಇದೆ ಅನ್ನೋದು ಸ್ವೀಕಾರ ಮಾಡುವಂಥ, ಇದಕ್ಕೆ ಹೇಳ್ತೀವಿ ಅನುಮಾನ. ಕಾಣದೇ ಇದ್ದರೂ ಕೂಡ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ಇದೆ ಅಂತ ಸ್ವೀಕಾರ ಮಾಡುವಂಥದ್ದು ಅನುಮಾನ ಪ್ರಮಾಣ. ಆದರೆ ಇದನ್ನು ತಪ್ಪು ರೀತಿಯಲ್ಲಿ ಭೌತಿಕ ಜನ ಉಪಯೋಗ ಮಾಡಿದ್ದಾರೆ. ಸೊ ಯಾವ ರೀತಿ? ಈ ಮಂಗನಿಂದ ಮಾನವ, ಡಾರ್ವಿನ್ ಅನ್ನುವಂಥ ವಿಜ್ಞಾನಿ ನಾಸ್ತಿಕ, ಅವನು ಭಗವಂತ ಇಲ್ಲ ಅಂತ ನಿರೂಪಣೆ ಮಾಡಲಿಕ್ಕೆ ಈ ಪ್ರಮಾಣವನ್ನು ತಗೊಂಡ. ಅವನೇನು ಮಾಡ್ದ? ಅನೇಕ ಮೂಳೆಗಳನ್ನು ಸಂಗ್ರಹಣ ಮಾಡಿದ. ಆಫ್ರಿಕಾಗೆ ಹೋಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅನೇಕ ಮೂಳೆಲ್ಲ ಸ್ವೀಕಾರ ಮಾಡಿ, ಸೊ ಹೀಗೆ ಬೇರೆ ಬೇರೆ ಥರದ ಒಂದು ಮೂಳೆಗಳು ಸಿಕ್ತು. ಅರೆ ಜೀವ ಹೇಗಿದೆ ಅಂತ ನೋಡಿಲ್ಲ, ಬರೀ ಮೂಳೆಗಳು ಸಿಕ್ಕಿತ್ತು. ಮತ್ತು ಅದನ್ನೆಲ್ಲ ಹಿಂಗೆ ಜೋಡಿಸ್ಬಿಟ್ಟು ಅಂದ, ನೋಡಿ ಇದೊಂದು ಮೂಳೆ ಇದೆ, ಇದು ಸಣ್ಣ ಮಂಗನ ಥರ ಇದೆ, ಆಮೇಲೆ ಇನ್ನೊಂದು ಮೂಳೆ ಇದೆ, ಇದು ಮಂಗ ಸ್ವಲ್ಪ ದೊಡ್ಡದಿದೆ, ಇನ್ನೊಂದು ಇದನ್ನಿದೆ, ಅದು ಸ್ವಲ್ಪ ನಿಂತಿದೆ, ಇನ್ನೊಂದು ಥರ ಇದೆ. ಕ್ರಮೇಣವಾಗಿ ಮನುಷ್ಯನ ಒಂದು ಮೂಳೆಗಳಿದೆ. ಅದರಿಂದ ಕ್ರಮೇಣವಾಗಿ ಒಂದು ಕಾಲದಲ್ಲಿ ವರ್ಷ ಹೋಗ್ತಾ ಇದ್ದ ಹಾಗೆ ಆ ಮಂಗನಿಗೆ ಬುದ್ಧಿ ಬರ್ತಾ 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 ಅವನು ಮನುಷ್ಯನಾದ, ಮಂಗನಿಂದ ಮಾನವ ಬಂತು. ಅದರಿಂದ ಭಗವಂತ ಅನ್ನೋದು ಇಲ್ಲ, ಎಲ್ಲವೂ ಒಂದು ರಾಸಾಯನಿಕವಾದಂತಹ ಒಂದು ವಸ್ತುಗಳೇ ಇರುವಂಥದ್ದು. ಮೂಲತಃ ರಾಸಾಯನಿಕ ವಸ್ತುಕ್ಕೆಲ್ಲ ಮಿಶ್ರಣ ಆಗುತ್ತೆ, ಮಿಶ್ರಣ ಆದಾಗ ಜೀವರಾಶಿ ಆಗುತ್ತೆ, ಅದರ ಕ್ರಮೇಣವಾಗಿ ಬೇರೆ ಬೇರೆ ಜೀವಗಳು ಸೃಷ್ಟಿ ಆಗುತ್ತೆ, ನಂತರ ನಾಶ ಆಗುತ್ತೆ ಅಂತ ಡಾರ್ವಿನ್ ಅನ್ನುವಂಥ ವಿಜ್ಞಾನಿ ಈ ಒಂದು ಪ್ರಮಾಣದಿಂದ ತಪ್ಪು ಒಂದು ವಿಚಾರವನ್ನು ಕೊಟ್ಟ. ಆದರೆ ಆಧ್ಯಾತ್ಮಿಕವಾಗಿ ಈ ಅನುಮಾನ ಪ್ರಮಾಣ ಹೇಗೆ ಉಪಯೋಗ ಮಾಡಬೇಕು? ಅನುಮಾನ ಪ್ರಮಾಣ, ಇದಕ್ಕೆ ಶ್ರೀ ಪ್ರಭುಪಾದರಿ ಕಥೆ ಹೇಳ್ತಾರೆ. ಆನೆ ಹಾಗೂ ಕುರುಡರು ಇದರಲ್ಲಿ ಹೇಳ್ತಾರೆ, ಒಮ್ಮೆ ಒಂದು ಊರಿಗೆ ಸರ್ಕಸ್ ಆನೆ ಬರುತ್ತೆ. ಆಗ ಎಲ್ಲ ಕಡೆ ಸುದ್ದಿ ಹಚ್ಚುತ್ತೆ, ಆನೆ ಬಂದಿದೆ ಅಂತ, ಅಲ್ವಾ? ಆಗ ಆನೆಗೂ ಇಲ್ಲಿ ರಾಯಚೂರಿಗೂ ಒಂದು ಆನೆ ಕರ್ಕೊಂಡ್ಬಂದರೆ ಎಲ್ರಿಗೂ ಆಸಕ್ತಿ, ಹೋಗಿ ಆನೆ ನೋಡಬೇಕು ಅಂತ. ಹಾಗೆ ಅಲ್ಲಿಗೂ ಆಸಕ್ತಿ ಬಂತು. ಅಲ್ಲಿ ಸ್ವಲ್ಪ ಜನ ಕುರುಡರಿದ್ದರು, ಸೊ ಅವರು ಕೂಡ ಆಸಕ್ತಿ, ನಾವು ಆನೆ ನೋಡಬೇಕು ಅಂತ. ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋಗ್ಬಿಟ್ಟು ಒಬ್ಬ ಕುರುಡ ಹೋಗ್ಬಿಟ್ಟು ಅದು ಕಾಲು ಇಟ್ಕೋತಾನೆ, ಒಬ್ಬ ಇಟ್ಕೊಂಡು ಅದ್ರ ಬಾಲ ಇಟ್ಕೋತಾನೆ, ಒಬ್ಬ ಸೊಂಡು ಇಟ್ಕೋತಾನೆ, ಒಬ್ಬ ದಂತನ ಇಟ್ಕೋತಾನೆ, ಒಬ್ಬ ಕಿವಿ ಇಟ್ಕೋತಾನೆ. ಮತ್ತು ಒಬ್ಬೊಬ್ಬ ಕೂಡ ಒಂದೊಂದು ಥರ ಹೇಳ್ತಾನೆ. ಒಬ್ಬ ಕುರುಡ ಹೇಳ್ತಾನೆ, ಸೊಂಡ್ಲು ಇಟ್ಕೊಂಡು ಹೇಳ್ತಾನೆ, ಓ ಇದು ಸಣ್ಣ ಹಗ್ಗ ಥರ ಇದೆ, ಆನೆ ಅಂದರೆ ಹಗ್ಗ ಥರ ಅಂತ. ಇನ್ನೊಬ್ಬ ಕಾಲು ಇಟ್ಕೊಂಡಿರೋ ಹೇಳ್ತಾನೆ, ಇಲ್ಲ ಇದು ತೆಂಗಿನ ಮರ ಥರ ಇದೆ, ಸೊ ಆನೆ ಅಂದರೆ ತೆಂಗಿನ ಮರ ಥರದ್ದು ಆನೆ ಅಂತಾನೆ. ಇನ್ನೊಬ್ಬ ಬಾಲ ಇಟ್ಕೊಂಡಿರ್ತಾನೆ, ಇಲ್ಲ ಇದು ಹಾವು ಥರ ಇದೆ. ಇನ್ನೊಬ್ಬ ಕಿವಿ ಇಟ್ಕೊಂಡಿರ್ತಾನೆ, ಅವನು ಹೇಳ್ತಾನೆ ಇದು ಬಾಳೆ ಎಲೆ ಥರ ಇದೆ, ಇದು ಶಗಲ ಆಗಿದೆ. ಇನ್ನೊಬ್ಬ ದಂತ ಇಟ್ಕೊಂಡು ಹೇಳ್ತಾನೆ, ಇದು ಚೂಪಾಗಿದೆ. ಸೊ ಒಬ್ಬೊಬ್ಬ ಕಿತ್ತಾಡಕ್ಕೆ ಶುರು ಮಾಡ್ತಾರೆ, ಇಲ್ಲ ಆನೆ ಹೀಗಿದೆ, ನನಗೆ ಇದು ಗೊತ್ತಾಗಿದೆ ಅಂತ. ಸೊ ಅವನ ಅನುಭವದಿಂದ ಅದು ಸತ್ಯವಾಗಿ ಕಾಣ್ತಾ ಇತ್ತು. ಆದರೆ ಒಬ್ಬ ಕಣ್ಣಿರುವಂಥ ವ್ಯಕ್ತಿ ನಡ್ಕೊಂಡು ಬರ್ತಾ ಇರ್ತಾನೆ, ನೋಡ್ತಾನೆ ಎಲ್ಲ ಕುರುಡರು ಜಗಳ ಆಡ್ತಾ ಇದ್ದಾರೆ. ಅವನ್ನ ಕರೆದ್ಬಿಟ್ಟು ಕೇಳ್ತಾನೆ, ನೋಡಿಯಪ್ಪ ನೀವು ಅನುಭವಕ್ಕೆ ಬಂದಿದೆ, ಇದು ಸತ್ಯದ ಒಂದು ಭಾಗ, ಇದೆಲ್ಲನೂ ಸೇರಿಸೋಣ. ಆಯಿತು, ನೀನೇನಂದೆ ಇದು ಹಗ್ಗ ಥರ ಇದೆ ಅಂತಂದೆ, ಇದು ಏನತ್ತ ಇದು ಆನೆ ಸೊಂಡ್ಲು. ಇದು ತೆಂಗಿನ ಮರ ಥರ ಇದೆ ಅಂತಂದೆ, ಇದು ಅದ್ರ ಕಾಲು, 4 ಕಾಲುಗಳಿದೆ ಹೀಗೆ. ಇನ್ನೊಬ್ಬ ಹಾವು ಥರ ಇದೆ ಅಂದ, ಇದು ಅದ್ರ ಬಾಲ. ಇನ್ನೊಂದು ಬಾಳೆ ಎಲೆ ಥರ ಇದೆ, ಇದ್ರ ಕಿವಿ. ಇನ್ನೊಂದು ಚೂಪಾಗಿತ್ತು ಅಂದೆ, ಅದ್ರ ದಂತ. ಹೀಗೆ ಇದೆಲ್ಲ ಸೇರಿಸಿದಾಗ, ಇದೆಲ್ಲ ಸೇರಿಸಿ ಯೋಚನೆ ಮಾಡಿ ಆಗ ಇದು ಆನೆ ಪರಿಪೂರ್ಣವಾಗಿದೆ. ಸೊ ಅದರಿಂದ ಈ ಡಾರ್ವಿನ್ ಏನು ಮಾಡ್ದ, ಮೋಸ ಮಾಡಲಿಕ್ಕೋಸ್ಕರ ಮಂಗನಿಂದ ಮಾನವ ಅಂತಂದ. ಆದರೆ ನಿಜವಾಗಿ ನೋಡಿದಾಗ ಒಂದೇ ಸಮಯದಲ್ಲಿ ನಾನಾ ರೀತಿಯ ಮೂಳೆಗಳು ಸಿಕ್ಕಿದೆ. ಇದು ಇಷ್ಟು ವರ್ಷಕ್ಕೆ ಈ ಪ್ರಾಣಿನೇ ಇತ್ತು ಅಂತಿಲ್ಲ, ಸಾವಿರಾರು ವರ್ಷಗಳ, ಕೋಟ್ಯಾಂತರ ವರ್ಷಗಳ ಹಿಂದೆ ಮನುಷ್ಯನ ಮೂಳೆಗಳು ಕೂಡ ಸಿಕ್ಕಿದೆ. ಅದೇ ಅವನೇನು ಮಾಡ್ದ, ಅದನ್ನು ಅವನು ಬಚ್ಚಿಟ್ಕೊಂಡ್ಬಿಟ್ಟು ತಾನು ಏನೋ ಒಂದು ಹೊಸ ವಿಷಯ ತಿಳಿದಾನೆ, ಜಗತ್ತಿಗೆ ತಿಳಿಸಿ ನಾನು ಪ್ರೈಸ್ ತೊಗೋಬೇಕು, ಭಗವಂತ ಇಲ್ಲ ಅಂತ ನಾನು ನಿರೂಪಣೆ ಮಾಡಬೇಕು ಅಂತ ಹೇಳಿ ಆ ಥರ ಅವನು ಸುಳ್ಳು
ಒಂದು ವಾದವನ್ನು ಮಾಡಿದ. ಆದರೆ ಇಲ್ಲಿ ಶಾಸ್ತ್ರಗಳ ಪ್ರಮಾಣ, ಹೀಗೆ ಪ್ರಭುಪಾದರು ಅಮೆರಿಕಾಗೆ ಹೋಗಿರ್ಬೇಕಾದ್ರೆ ಅಲ್ಲೋ ಪ್ರೊಫೆಸರ್ ಹೇಳ್ತಾರೆ ಈ ಬ್ರಹ್ಮಾಂಡ ಸೃಷ್ಟಿಗೆ ಏನೂ ಅರ್ಥ ಇಲ್ಲ, ಬ್ರಹ್ಮಾಂಡ ಹಾಗೆ ಬಂತು. ಆಗ ಪ್ರಭುಪಾದ ಏನು ಮಾಡ್ತಾರೆ, ತುರಂತವಾಗಿ ತಮ್ಮ ಕೈಲೊಂದು ಗಡಿಯಾರ ಇರುತ್ತೆ, ತೆಗೆದು ತೋರಿಸ್ತಾರೆ. ವಾಚ್ ಕಾಣ್ತಾ ಇದೆಯಾ ಇದು? ಹಾಂ, ವಾಚ್ ಕಾಣ್ತಾ ಇದೆ. ವಾಚ್ ಹೆಂಗೆ ಬಂತು? ವಾಚ್ ಇದ್ದಕ್ಕಿದ್ದಾಗೆ ಬಂತಾ? ಇಲ್ಲ. ವಾಚನ್ನು ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ಸೃಷ್ಟಿ ಮಾಡಿದ್ದಾನೆ. ಸಣ್ಣ ವಾಚ್ ಅದು ಅಲ್ವಾ? ಅದನ್ನು ಮಾಡಲಿಕ್ಕೆ ಅನೇಕ ಜನ ಸೇರಬೇಕು, ಅನೇಕ ಮಿಷನರೀಸ್ ಬೇಕಾಗುತ್ತೆ. ಅದೆಲ್ಲ ಒಂದೊಂದು ಸೇರಿಸಿ ಅದನ್ನು ಮಾಡಿ, ಅದನ್ನು ಟೆಸ್ಟಿಂಗ್ ಮಾಡಿ, ನಂತರ ಮಾರ್ಕೆಟಿಂಗ್ ಮಾಡಿ ನಮ್ಮ ಕೈಗೆ ಬಂದಿದೆ. ಸುಮ್ಮನೆ ರಾತ್ರಿ ಮಲ್ಕೊಂಡಾಗ ಬೆಳಗ್ಗೆ ಎದ್ದ ತಕ್ಷಣ ಕೈಗೆ ವಾಚ್ ಬಂದಿಲ್ಲ. ಸೊ ಅದರಿಂದ ಹೇಗೆ ಒಂದು ಸಣ್ಣವಾದಂಥ ವಾಚ್, ಗಡಿಯಾರ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತಿರೋ, ಹಾಗೆಯೇ ಈ ಜಗತ್ತನ್ನು ಗಮನಿಸಿ, ಈ ಜಗತ್ತಿನಲ್ಲಿ ಏನೆಲ್ಲ ಚಟುವಟಿಕೆ ನಡೀತಾ ಇದೆ ಅಲ್ವಾ? ಸೂರ್ಯ ಉದಯ ಆಗ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಸೂರ್ಯ ಉದಯ ಆಗ್ತದೆ, ಸೂರ್ಯ ಅಸ್ತ ಆಗ್ತಾ ಇದೆ. ಬೇರೆ ಬೇರೆ ಸಮಯಗಳಲ್ಲಿ, ಋತುಗಳಿಗೆ ಬೇರೆ ಬೇರೆ ಒಂದು ವಾತಾವರಣ ಸೃಷ್ಟಿ ಆಗ್ತಾಯಿದೆ. ಮಳೆಗಾಲ ಬರ್ತಾಯಿದೆ, ಬೇಸಿಗೆಗಾಲ ಬರ್ತಾಯಿದೆ, ಇದೆಲ್ಲ ನಡೀತಾ ಇದೆ. ಅನೇಕ ಬಣ್ಣಗಳಿದೆ, ವಿವಿಧತೆಗಳಿದೆ. ಒಂದು ಪೇಂಟ್ ಇದೆ, ಒಂದು ಪೇಂಟಲ್ಲಿ ಏನೋ ಪೇಂಟಿಂಗ್ ಮಾಡಿದ್ದೀನಿ, ಪೇಂಟ್ ಹಾಗೆ ಬಂದಿಲ್ಲ. ಯಾರೊಬ್ಬ ಪೇಂಟರ್ ಮಾಡಿರೋ ಕಾರಣ, ಚಿತ್ರ ಬಿಡಿಸಿರೋ ಕಾರಣ ಆ ಚಿತ್ರ ಬಂದಿದೆ. ಸೊ ಹಾಗೆಯೇ ಈ ಜಗತ್ತಿನ ಈ ಎಲ್ಲ ಬಣ್ಣಗಳು, ವಿವಿಧತೆಗಳು ಎಲ್ಲ ಬಂದಿದೆ, ಸುಮ್ಮನೆ ಹಾಗೆ ಬಂದಿರೋದಿಲ್ಲ. ಅದರ ಹಿಂದೆ ಒಬ್ಬ ಸೃಷ್ಟಿಕರ್ತ ಇರಲೇಬೇಕು. ಈಗ ಹೇಗೆ ಒಂದು ಸರ್ಕಾರದಲ್ಲಿ ನಿಯಮಗಳಿದೆ, ಟ್ರಾಫಿಕ್ ರೂಲ್ಸ್ ಇದೆ, ಏನೆಲ್ಲ ರೂಲ್ಸ್ ಇದೆ. ಆ ರೂಲ್ಸ್ನ ಮಾಡೋದು ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ವ್ಯಕ್ತಿ ಆ ರೂಲ್ಸನ್ನು ಮಾಡಿದ್ದಾನೆ. ರೂಲ್ಸ್ ಹಾಗೆ ಹಾಗೆ ಬಂದಿಲ್ಲ. ಹಾಗೆ ಈ ಜಗತ್ತಿನಲ್ಲಿ ಸಕಲ ವಿಷಯಗಳು ಒಂದು ರೂಲ್ಸ್ ಪ್ರಕಾರ ನಡೀತಾ ಇದೆ. ಯಾವುದೋ ಒಂದು ದಿವಸ ಸೂರ್ಯ ಒಂದು ದಿವಸ 6 ಗಂಟೆಗೆ ಉದಯ ಆಯಿತು, ಇನ್ನೊಂದು ದಿವಸ 12 ಗಂಟೆಗೆ ಉದಯ ಆಯಿತು, ಆ ರೀತಿ ಇಲ್ಲ. ಎಲ್ಲವೂ ಕೂಡ ಒಂದು ರೂಲ್ ಮುಖಾಂತರ ನಡೀತಾ ಇದೆ. ಆದ್ದರಿಂದ ಈ ಅನುಭವದಿಂದ, ಈ ಅನುಮಾನ ನಾವೇನು ಪಡಿಬೋದು, ಈ ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಈ ನಿಯಮಗಳ ಹಿಂದೆ ಒಬ್ಬ ನಿಯಮಕರ್ತ ಇದ್ದಾನೆ ಅನ್ನೋದನ್ನು ನಾವು ಸ್ವೀಕಾರ ಮಾಡಬೇಕು. ಯಾವುದು ಕೂಡ ತಂತಾನಾಗಿ ಆಗ್ತಾ ಇಲ್ಲ. ಮೂರನೇದಾಗಿ ಉಪಮಾನ ಪ್ರಮಾಣ. ಉಪಮಾನ ಪ್ರಮಾಣ ಅಂತ ಹೇಳಿದ್ರೆ, ಯಾವುದೋ ಒಂದು ವಸ್ತುನ ವಿವರಿಸಲಿಕ್ಕೆ ನಮಗೆ ಗೊತ್ತಿರುವಂಥ ವಸ್ತುವಿನ ವಿವರಣೆಯಿಂದ ಅದನ್ನು ತಿಳಿಯುವಂಥದ್ದು. ಯಾವುದೋ ಒಂದು ವಸ್ತು ಅದು ನಮಗೆ ಗೊತ್ತಿಲ್ಲ, ಯಾವುದೋ ಒಂದು ವಸ್ತು ಗೊತ್ತಿದೆ, ಆ ವಸ್ತುವಿನ ಹೋಲಿಕೆಯಿಂದ ಇನ್ನೊಂದು ವಸ್ತು ಹೀಗಿರುತ್ತೆ ಅಂತ ತಿಳುವಳಿಕೆ ಬರುವಂಥದ್ದು. ಕಂಪ್ಯಾರಿಸನ್, ಹೋಲಿಕೆ. ಸೊ ಉದಾಹರಣೆಗೆ, ಇವಾಗ ಯಾರೋ ಒಬ್ಬರಿಗೆ ನವಿಲು ಹೆಂಗಿದೆ ಅಂತ ಗೊತ್ತಿಲ್ಲ, ನವಿಲನ್ನ ಕಂಡಿಲ್ಲ, ಅದೇ ಅವ್ನು ಪಾರಿವಾಳ ಕಂಡಿರ್ತಾನೆ. ಅವನು ಹೆಂಗೆ ಹೇಳೋದು? ಹೇಳ್ತಾರೆ ಪಾರಿವಾಳ ನಡೀದೆಯಲ್ಲ, ಸೊ ಅದೇ ಥರ ಬಣ್ಣ, ಸ್ವಲ್ಪ ನೀಲ ಬಣ್ಣ ಇದೆ, ಅಲ್ಲಿ ಸ್ವಲ್ಪ ದೊಡ್ಡದಿದೆ, ಪಾರಿವಾಳನೆ ತಗೋ, ಇನ್ನು ಸ್ವಲ್ಪ ದೊಡ್ಡದು ಮಾಡು, ಮತ್ತು ಅದಕ್ಕೆ ಬಾಲದಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಪುಕ್ಕಗಳು ಮಾಡು. ಸರಿ, ಹಿಂಗೆ ಕಣ್ಣ ಥರ ಈ ಬಣ್ಣ, ಹಸಿರು ಬಣ್ಣ, ನೀಲ ಬಣ್ಣ ಇರುವಂತಹ ಕಣ್ಣುಗಳ ಥರ, ಹಾಗೆ ಕಣ್ಣು ಇದೆಲ್ಲ, ಕಣ್ಣು ಹೇಗಿದೆ ಅದೇ ರೀತಿಯ ಗರಿಗಳಲ್ಲೂ ಕೂಡ ಕಣ್ಣುಗಳಿರುತ್ತೆ. ಸೊ ಹೀಗೆ ನೋಡಿದಾಗ ನವಿಲು ಹೀಗಿರುತ್ತೆ. ಇನ್ನೊಂದು ಉದಾಹರಣೆ, ಯಾವ ರೀತಿ ಹೋಲಿಕೆ ಮಾಡ್ತಾರೆ. ಇವಾಗ ನಮ್ಮ ಕರ್ನಾಟಕ ಪ್ರದೇಶ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ, ರಾಯಚೂರು ನಮಗೆ ಗೊತ್ತಿದೆ, ರಾಯಚೂರು ಎಷ್ಟು ದೊಡ್ಡದಿದೆ. ಸೊ ಇಂಥ ರಾಯಚೂರಂತಹ ಒಂದು 20 ಪ್ರದೇಶಗಳನ್ನು ಸೇರಿಸಿದಾಗ ಅಷ್ಟು ದೊಡ್ಡದು ಕರ್ನಾಟಕ ಇದೆ. ಸೊ ಕರ್ನಾಟಕದಂಥ ಇನ್ನೊಂದು 12 ಅಥವಾ 15 ಪ್ರದೇಶಗಳನ್ನು ಸೇರಿಸಿದಾಗ ಭಾರತ ಭೂಮಿ ಇಷ್ಟು ಅಗಲ ಆಗುತ್ತೆ ಅಂತ ಹೋಲಿಕೆ. ಸೊ ಸೂರ್ಯ ಎಷ್ಟು ದೊಡ್ಡದಿದೆ ಅಂದರೆ, ಸೊ ಭೂಮಿ ಅಂತಹ ಸಾವಿರಾರು ಭೂಮಿಗಳು ಸೇರಿಸಿದ್ರೆ ಇಷ್ಟು ದೊಡ್ಡದು ಸೂರ್ಯ. ಸೊ ಒಂದು ಹೋಲಿಕೆ ನಮಗೆ ಒಂದು ಗೊತ್ತಾಗುತ್ತೆ, ಅದೇ ಇನ್ನೊಂದು ತಿಳಿಲಿಕ್ಕೆ ಹೋಲಿಕೆ ಮಾಡುವಂಥದ್ದು. ಸೊ ಹಾಗೆಯೇ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ ಹೇಗೆ ತಿಳಿಬೇಕು. ಸೊ ಜೀವಾತ್ಮ ಹಾಗೂ ಪರಮಾತ್ಮ. ಪ್ರಭುಪಾದ ಹೇಳ್ತಾರೆ ಹೇಗೆ ಆತ್ಮ ಕೂಡ ಪರಮಾತ್ಮ ಒಂದು ಅಂಶ. ಯಾವ ರೀತಿ ಸಮುದ್ರ ಇದೆ, ಸಮುದ್ರದ ಒಂದು ಹನಿ ಇದೆ, ಸಮುದ್ರದ ಹನಿಯಲ್ಲೂ ಕೂಡ ಸಮುದ್ರದಲ್ಲಿ ಹಾಗೆ ಉಪ್ಪು ಇದೆ, ಇದು ಉಪ್ಪು ಇದೆ, ಸಮುದ್ರ ಕೂಡ ಉಪ್ಪು ಇದೆ. ಆದರೆ ವ್ಯತ್ಯಾಸ ಏನಿದೆ ಜೀವಾತ್ಮಕ್ಕೂ ಪರಮಾತ್ಮಕ್ಕೂ? ಜೀವಾತ್ಮ ಆ ಹನಿಯ ಹಾಗೆ ತುಂಬ ಸಣ್ಣದು, ಸಮುದ್ರಕ್ಕೆ ಹೋಲಿಸಿದಾಗ ಹನಿ ಎಷ್ಟು ತುಂಬ ಸಣ್ಣದು, ಇದು ಅನಂತವಾದಂಥದ್ದು ಸಮುದ್ರ. ಹಾಗೆಯೇ ಜೀವಾತ್ಮ ಅಣು ತುಂಬ ಸಣ್ಣದು, ಪರಮಾತ್ಮ ಅನಂತವಾದಂಥದ್ದು, ವಿಭು. ಹೀಗೆ ಹೋಲಿಕೆಯ ಮೂಲಕ ತಿಳಿತಾ ಇದ್ದೀವಿ. ಕೃಷ್ಣನ ಬೈಬಣ್ಣ ವರ್ಣಿಸ್ತಾರೆ ಶಾಸ್ತ್ರಗಳು. ಕೃಷ್ಣನ ಏನು ಹೇಳ್ತಾರೆ? ಕೃಷ್ಣನ ಬೈಬಣ್ಣ ಹೇಗಿದೆ?
ನೀಲ ಮೇಘ ಶ್ಯಾಮ. ಅರೆ ಅವ್ನು ನೀಲಮೇಘ ಶ್ಯಾಮ ಅದು ನಾವು ನೋಡ್ತಾ ಇರೋ ಹಾಗೆ ಅಲ್ಲ. ಅದು ನೀಲಮೇಘ ಶ್ಯಾಮ ಅಂತ ಹೇಳಿದ್ರೇನು? ಮೋಡ. ಮಳೆಗಾಲದಲ್ಲಿ ಕಪ್ಪು ಮೋಡ ಬಂದಾಗ ಹೇಗೆ ಕಾಣುತ್ತೆ? ಭಗವಂತನ ಬಣ್ಣ ಹಾಗೆ ಅಂತ. ಅರೆ ಭಗವಂತನ ಬಣ್ಣ ಹಾಗಲ್ಲ, ಅದು ದಿವ್ಯವಾದಂಥದ್ದು. ಅದು ನಮ್ಮ ಕಣ್ಣುಗಳಿಗೆ ಕಾಣಿಸೋದಿಲ್ಲ. ಹೇಗೆ ಅನೇಕ ಶಬ್ದಗಳು ತರಂಗಗಳು ನಮ್ಗೆ ಕೇಳಿಸೋದಿಲ್ಲೋ, ಅನೇಕ ಬಣ್ಣಗಳು ನಮ್ಮ ಕಣ್ಣಿಗೆ ಭೌತಿಕ ಕಣ್ಣು ಕಾಣಿಸೋದಿಲ್ಲ. ಅದು ದಿವ್ಯವಾದಂತಹ ಬಣ್ಣ. ಅರೆ ಹೋಲಿಕೆ ಮಾಡ್ತಾ ಇದ್ದಾರೆ. ಭಗವಂತ ನಮಗೆ ಮೋಡ ನೋಡಿದಾಗ ಏನು ಬಣ್ಣ ಕಾಣಿಸ್ತಾ ಇದೆಯೋ ಹಾಗೆ ಭಗವಂತನ ಬಣ್ಣ, ಆದರೆ ಅದು ತುಂಬ ಸುಂದರವಾದಂತಹದ್ದು. ಭಗವಂತನನ್ನು ಕಮಲನಯನ ಅಂತ ಕರೀತಾರೆ. ಕಮಲ ಹಸ್ತ, ಕಮಲನಯನ, ಕಮಲದ ಹಾಗೆ ಅವನ ಕಣ್ಣುಗಳು ಅಂತ. ಹಾಗಂತ ಕಮಲ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಲ್ಲ. ಅಂದರೆ ಕಮಲದ ಹಾಗೆ ಸುಂದರ. ಕಮಲನ ನೋಡಿದಾಗ ಎಷ್ಟು ನಮಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ, ಎಷ್ಟು ಸುಂದರವಾಗಿದೆ. ಹಾಗೆ ಭಗವಂತನ ಒಂದು ಕಣ್ಣುಗಳು ತುಂಬ ಅದ್ಭುತವಾದಂಥದ್ದು. ಒಂದು ಹೋಲಿಕೆಯ ಮೂಲಕ ಭಗವಂತನ ಒಂದು ವಿವರಣೆ ಅನ್ನೋದು ನಡೀತಾ ಇದೆ. ಶ್ರೀಮದ್ ಭಾಗವತ ಪುರಾಣದಲ್ಲೂ ಕೂಡ ಅವಧೂತ ಬ್ರಾಹ್ಮಣನ ಕಥೆ ಕೇಳಿದ್ದೀವಿ. ಅವಧೂತ ಬ್ರಾಹ್ಮಣ 21 ಗುರುಗಳ ಬಗ್ಗೆ ವಿವರಣೆ ಇದೆ ಭಾಗವತಮಲ್ಲಿ. ಇದೆ ಏಕಾದಶ ಸ್ಕಂದದಲ್ಲೇ ಇರುವಂಥದ್ದು. ಅವನು ಕೂಡ ಅನೇಕ ವಿಷಯಗಳನ್ನು ನೋಡ್ತಾ ಇದ್ದಾನೆ. ಅವನು ನೋಡ್ದ ಹೇಳ್ತಾನೆ, ಒಂದು 21 ಗುರುಗಳಿದೆ, ಅದರಲ್ಲಿ ಒಂದು ಗುರು ಜೇಡ್ರು ಹುಳ. ಜೇಡ್ರು ಹುಳದಿಂದ ನಾನೇನು ತಿಳಿದೆ? ಜೇಡ್ರು ಹುಳ ಹೇಗೆ ಅದು ಜೇಡು ಬಲೆ ಮಾಡ್ತಾ ಇದೆ, ಸ್ಪೈಡರ್ ಹೇಗೆ ಅದು ಸ್ಪೈಡರ್ ವೆಬ್ ಮಾಡುತ್ತೆ. ಮತ್ತು ಸ್ವಲ್ಪ ಸಮಯ ಆದಮೇಲೆ ಹುಳಗಳೆಲ್ಲ ಹಿಡಿಯುತ್ತೆ, ತಿನ್ನುತ್ತೆ. ನಂತರ ಈ ಜಾಗ ಸರಿಯಿಲ್ಲ ಅಂತ ಹೇಳಿದಾಗ ಆ ಬಲೆನೋ ತಿರ್ಗಾ ವಾಪಸ್ ತಿನ್ನುತ್ತೆ. ಅದು ಇನ್ನೊಂದು ಕಡೆ ಹೋಗುತ್ತೆ, ಇನ್ನೊಂದು ಕಡೆ ಬಲೆ ಮಾಡುತ್ತೆ. ಸೊ ಇದರಿಂದ ಅವ್ನು ಹೇಳ್ತಿದ್ರೆ ನಾನು ಏನು ಗಮನಿಸಿದೆ, ಹೀಗೆ ಭಗವಂತ ಸೃಷ್ಟಿ ಮಾಡ್ತಾನೆ. ಹೇಗೆ ಜೇಡ್ರು ಹುಳ ಬಲೆಗಳನ್ನು ಮಾಡ್ತಾ ಇದ್ದಾನೋ ಹಾಗೆ ಭಗವಂತ ಸೃಷ್ಟಿ ಮಾಡ್ತಾನೆ. ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಅನಂತರ ಯಾವಾಗ ಅವನಿಗೆ ಸಾಕು ಅನ್ನಿಸ್ತು ತಿರ್ಗಾ ಸೃಷ್ಟಿಯನ್ನು ಅವನು ನಾಶ ಮಾಡ್ತಾನೆ. ಸೊ ಹೀಗೆ ನಾನು ಭಗವಂತನ ಒಂದು ಅಸ್ತಿತ್ವವನ್ನು ಕಾಣ್ತಾ ಇದ್ದೀನಿ. ಸೊ ಇದೇ ಉಪಮಾನ ಪ್ರಮಾಣ. ಸುತ್ತಮುತ್ತ ಇರುವಂಥ ವಿಷಯಗಳನ್ನು ಕಂಡು ನಾವು ಭಗವಂತನ ಅಸ್ತಿತ್ವವನ್ನು ತಿಳಿಯುವಂಥದ್ದು ಪ್ರೂಫ್ ಅಲ್ವಾ. ಸೊ ಅನಂತರ ಮುಂದೆದು ಅನುಪಲಬ್ಧಿ. ಸೊ ಅನುಪಲಬ್ಧಿ ಪ್ರಮಾಣ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಣಿಸ್ತಾ ಇಲ್ಲ, ಮತ್ತು ಅದರಿಂದ ನಾವು ಅದನ್ನು ಇನ್ನೊಂದು ವಸ್ತು ಇದೆ ಅಂತ ತಿಳಿಯುವಂಥದ್ದು. ಸೊ ಇದಕ್ಕೆ ಹೇಳ್ತೀವಿ ಅನುಪಲಬ್ಧಿ. ಸೊ ಯಾರೋ ಬಂದು ಕೂಗ್ತಾರೆ, ಅಲ್ಲೇನೋ ಬೆಂಕಿ ಹತ್ಕೊಂಡಿದೆ ಅಂತ. ಸೊ ನೀವು ದೂರದಿಂದ ಗಮನಿಸ್ತೀರ, ಅಲ್ಲಿ ಏನೋ ಹೊಗೆ ಬರ್ತಾ ಇಲ್ಲ. ಸೊ ಹೊಗೆ ಬರ್ತಾ ಇಲ್ಲ, ಅದರಿಂದ ನೀವು ನಿರ್ಣಯಕ್ಕೆ ತೊಗೋತೀರಾ ಅಲ್ಲಿ ಬೆಂಕಿ ಇಲ್ಲ ಅಂತ. ಓಡೋಗಿ ನೋಡಲಿಲ್ಲ, ನೀವು ಇಲ್ಲಿಂದನೇ ಯಾರೋ ಹೇಳಿದ ತಕ್ಷಣ ಗಮನಿಸಿದ್ರಿ ಬೆಂಕಿ ಹತ್ಕೊಂಡಿದ್ರೆ ಹೊಗೆ ಬರಬೇಕಾಗಿತ್ತಲ್ಲ, ಹೊಗೆ ಬಂದಿಲ್ಲ, ಆದ್ದರಿಂದ ಅಲ್ಲಿ ಬೆಂಕಿ ಇಲ್ಲ. ಸೊ ಈ ರೀತಿಯ ಒಂದು ಪ್ರಮಾಣ ಅದಕ್ಕೆ ಹೇಳ್ತೀವಿ ಅನುಪಲಬ್ಧಿ. ಉದಾಹರಣೆ ಇದ್ದಂಥದ್ದು, ಇವಾಗ ಪಾಯಸ ತಿಂದ್ರಿ. ಸೊ ಪಾಯಸ ತಿಂದಾಗ ಅದರಲ್ಲಿ ರುಚಿ ಇಲ್ಲ. ಸೊ ರುಚಿ ಇಲ್ಲದೇ ಇದ್ದಾಗ ಅದರಿಂದ ಏನು ನಿರ್ಣಯ ತಗೊಂಡ್ರಿ, ಅದಕ್ಕೆ ಸಕ್ಕರೆ ಹಾಕೋದು ಮರ್ತೋಗ್ಬಿಟ್ಟಿದ್ದಾರೆ ಅಂತ. ಸೊ ಸಕ್ಕರೆ ಹಾಕಿಲ್ಲ, ಅದರಿಂದ ಆ ಪಾಯಸದ ರುಚಿ ಇಲ್ಲ ಅನ್ನೋಂಥ ಅನುಭವ ಬಂದಿರುವಂಥದ್ದು ಇದು ಅನುಪಲಬ್ಧಿಗೆ ಇದು ಉದಾಹರಣೆ ಆಗಿದೆ. ಸೊ ಶ್ರೀಲ ಪ್ರಭುಪಾದರು ಇದರ ಬಗ್ಗೆ ಈ ಅನುಪಲಬ್ಧಿಯಿಂದ ನಾವು ಹೇಗೆ ಭಗವಂತನ ಇರುವಿಕೆ, ಭಗವಂತನ ಸ್ಥಾನ, ಆಧ್ಯಾತ್ಮಿಕ ವಿಷಯದಲ್ಲಿ ಹೇಗೆ ನಾವು ಮಗ್ನರಾಗಬೇಕು. ನಾವೆಲ್ಲರೂ ಕೂಡ ಭೌತಿಕ ಜಗತ್ತಿನಲ್ಲಿ ಸಂತೋಷಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಸಂತೋಷನ ಎಲ್ಲಿ ಹುಡುಕ್ತಾ ಇದ್ದೀವಿ? ಸ್ತ್ರೀಯಲ್ಲಿ, ಹಣದಲ್ಲಿ, ಆಹಾರದಲ್ಲಿ, ಆಸ್ತಿಪಾಸ್ತಿಗಳಲ್ಲಿ, ಸಂಬಂಧಗಳಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಷ್ಟೊಂದು ವರ್ಷಗಳಲ್ಲಿ ಪ್ರಯತ್ನ ಮಾಡಿದ್ದೀರಾ? ಸಿಗ್ತಾ ಇದೆಯಾ? ಶಾಶ್ವತವಾಗಿ ಸಂತೋಷ ಇರ್ತಾ ಇದೆಯಾ? ಸ್ತ್ರೀ ಸುಖದಿಂದ, ಆಹಾರ ಸುಖದಿಂದ, ಆಸ್ತಿಗಳ ಒಂದು ಸುಖ ಅದು ಶಾಶ್ವತವಾಗಿ ಉಳಿತಾ ಇದೆಯಾ? ನಿಮಗೆ ಅದು ಸಿಕ್ಕಿ ನೀವು ಎಲ್ಲ ಗೊಂದಲದಿಂದ ಮುಕ್ತರಾದ್ರ? ಇಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಸಂತೋಷ ಇಲ್ಲ. ದುಃಖಾಲಯಂ ಅಶಾಶ್ವತಂ. ಸೊ ನಿಮ್ಮ ಅನುಭವದಿಂದ ಇಲ್ಲಿ ಇದು ಸಿಗ್ತಾ ಇಲ್ಲದೇ ಇರೋ ಕಾರಣ ಇಲ್ಲಿಲ್ಲ, ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಂತೋಷ ಇದೆ ಸೊ ಅನ್ನುವಂತಹ ಒಂದು ಪ್ರಮಾಣ. ಶ್ರೀಮದ್ ಭಾಗವತಮಲ್ಲೂ ಕೂಡ ಕೃಷ್ಣ ರಾಸಲೀಲೆಯನ್ನು ಮಾಡ್ತಾ ಇರ್ತಾನೆ. ಎಲ್ಲ ಗೋಪಿಕಾಸ್ತ್ರೀ ಸಹಸ್ರ ಗೋಪಿಕಾಸ್ತ್ರೀ ನೃತ್ಯ ಮಾಡ್ತಾರೆ. ತುರಂತ ಅವಾಗ ಅದೃಶ್ಯನಾಗ್ಬಿಡ್ತಾರೆ. ಮತ್ತು ಎಲ್ಲ ಗೋಪಿಕಾಸ್ತ್ರೀ ಹುಡುಕ್ತಾ ಹೋಗ್ತಾರೆ, ಎಲ್ಲಿ ಕೃಷ್ಣ ಎಲ್ಲಿ ಅಂತ ಕಾಲ ಹುಡುಕ್ತಾ ಹೋಗ್ತಾರೆ. ಹುಡುಕ್ತಾ ಹೋದಾಗ ಅವರಿಗೆ ಅಲ್ಲಿ ಕಾಡಲ್ಲಿ 4 ಹೆಜ್ಜೆ ಗುರುತುಗಳು ಕಾಣುತ್ತೆ. ಆವಾಗ ನಿರ್ಣಯ ಆಗ್ತಿರೋ, ಒಂದು ಕೃಷ್ಣಂದು ಹೆಜ್ಜೆ ಗುರುತು, ಮತ್ತು ಇನ್ನೊಂದು ಹೆಜ್ಜೆ ಗುರುತು ಒಂದು ಗೋಪಿಕಾ ಇದ್ದಾಳೆ,
ನಮ್ಮ ಜೊತೆ ಇಲ್ಲ, ಆದರೆ ಇವ್ರ ಜೊತೆ ಇದ್ದಾರೆ, ಯಾರೋ ಒಂದು ಗೋಪಿ ಜೊತೆ ಕೃಷ್ಣ ಹೋಗಿದ್ದಾನೆ. ಮತ್ತು ಮುಂದೆ ಮುಂದೆ ಹೋಗ್ತಾ ಇದ್ದಾಗ ನೋಡ್ತಾರೆ 4 ಹೆಜ್ಜೆ ಗೊತ್ತಾ 2 ಹೆಜ್ಜೆ ಗೊತ್ತಾಗುತ್ತೆ. ಅದರಿಂದ ಅವ್ರು ನಿರ್ಣಯ ತಗೋತಾರೆ, ಬಹುಶಃ ಕೃಷ್ಣ ಆ ಗೋಪಿನ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನಿರ್ಣಯಕ್ಕೆ ಬರ್ತಾರೆ. ಅದು ಕತೆ ಇದೆ. ಅಲ್ಲಿ ಕೃಷ್ಣನ ಜೊತೆ ಕೃಷ್ಣ ರಾಧಾರಾಣಿನ ಕರ್ಕೊಂಡು ಹೊರಟೋಗ್ತಾನೆ. ಹೋಗ್ತಾ ಹೋಗ್ತಾ ರಾಧೆ ಹೇಳ್ತಾಳೆ, ನನಗೆ ಇಷ್ಟು ಓಡೋಕ್ಕಾಗಲ್ಲ. ಆ ಕೃಷ್ಣ ಏನು ಮಾಡ್ತಾನೆ, ರಾಧಾರಾಣಿ ಎತ್ಕೊಂಡು ಹೋಗ್ತಾನೆ. ಸೊ ಆಗ ಅವರಿಗೆ ಕಾಣುವಂಥದ್ದು, ಬೇರೆ ಗೋಪಿ ಹುಡ್ಕೊಂಡು ಕಾಣುವಂಥದ್ದು 2 ಹೆಜ್ಜೆ ಗುರುತು ಕೃಷ್ಣಂದು. ಅದರಿಂದ ಅವರು ನಿರ್ಣಯಕ್ಕೆ ಬರ್ತಾರೆ, ರಾಧಾರಾಣಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಇದು ಅನುಪಲಬ್ಧಿ. ಸೊ ಕಾಣ್ತಾ ಇದ್ರೂ ಕೂಡ ಅಲ್ಲಿ ಇದರಿಂದ ಒಂದು ನಿರ್ಣಯಕ್ಕೆ ಬರುವಂಥದ್ದು ಈ ರೀತಿ ಇದೆ. ಸೊ ಇದನ್ನು ಇನ್ನೂ ಆಳವಾಗಿ ವಿವರಿಸ್ತಾ ಹೋಗ್ತಾರೆ ಆಚಾರ್ಯರು. ಇದರಿಂದ ಇದನ್ನು ವಿಪ್ರಲಂಬ ಭಾವ ಅಂತ ಒಂದು ಭಾವನೆ. ಇಲ್ಲದೆಯೂ ಕೂಡ ಆ ಭಗವಂತನ ಒಂದು ಪ್ರೀತಿಯನ್ನು ಹೆಚ್ಚಿಸುವಂಥದ್ದು. ಕೃಷ್ಣ ಕಂಡಾಗ ಎಲ್ಲ ಗೋಪಿಕಾಸ್ತರಿಗೆ ತುಂಬ ಸಂತೋಷ ಆಗ್ತಾಯಿತ್ತು. ಆದರೆ ಆ ಪ್ರೀತಿ ಏನು ಅವ್ರು ಕಾಣ್ತಾ ಇತ್ತು ಅದು ಜಾಸ್ತಿ ಆಯಿತು ಯಾವಾಗ ಕೃಷ್ಣ ಮಥುರೆಯಿಂದ ಹೊರಟೋಗ್ಬಿಟ್ಟ. ಇದಕ್ಕೆ ಹೇಳ್ತೀವಿ ವಿಪ್ರಲಂಬ ಭಾವ. ಇಲ್ಲದೆ ಇದ್ದಾಗಲೂ ಕೂಡ ಅದೇನು ಪ್ರೀತಿ ಬರುತ್ತೆ ಅದು ಕಾಣೋ ಪ್ರೀತಿಗಿಂತ ಇನ್ನೂ ಹೆಚ್ಚಾಗಿರುತ್ತಂತೆ. ಯಶೋಧಾದೇವಿ ಗೋಪಿಕಾಸ್ತೆಯರು ಪ್ರತಿ ಕ್ಷಣ ಕೃಷ್ಣ ಮಾತಾಡೋದು ಪ್ರತಿನಿತ್ಯ ಅವರದ್ದು ಚಿಂತನೆ ಮಾಡಿದ್ರು. ಕೃಷ್ಣ ಇದ್ದಾಗ ಏನೆಲ್ಲ ಮಾಡ್ತಾ ಇದ್ದ, ಪ್ರತಿ ಕ್ಷಣ ನೆನೆಸ್ತಾ ಇದ್ರು. ಪ್ರತಿಯೊಂದನ್ನು ರೂಪ, ಅವನ ಒಂದು ಭಾವನೆ, ಅವನ ಶಬ್ದ, ಅವನು ಓಡಾಡ್ತಾ ಇರುವಂಥದ್ದು ಕ್ಷಣ ನೆನೆಸ್ತಾ ಅವರಲ್ಲಿ ಏನೋ ಆನಂದ ಒಳಗಡೆಯಿಂದ ಅನುಭವಿಸ್ತಾ ಇದ್ರು. ಅದು ತುಂಬ ಜಾಸ್ತಿ ಇತ್ತು. ಅದು ಕೃಷ್ಣನ ಯಾರು ಕೇಳ್ತಾರೆ, ಕೃಷ್ಣ ಅಷ್ಟೊಂದು ಪ್ರೀತಿಸ್ತಾ ಇದ್ದಾರಲ್ಲ ನಿನ್ನ ಗೋಪಿಕಾಸ್ತೆಯರು, ಯಾಕೆ ನೀನು ಹೋಗಿ ಭೇಟಿ ಆಗ್ತಾ ಇಲ್ಲ ಅಂತ. ಹಾಗೆ ಕೃಷ್ಣ ಹೇಳ್ತಾನೆ, ಈಗ ಅವ್ರಿಗೇನು ಅನುಭವ ಬರ್ತಾ ಇದೆ ಅಲ್ಲ, ನಾನು ಇಲ್ಲದೆ ಏನು ಅನುಭವ ಬರ್ತಾ ಇದೆ ಅದು ನಾನು ಇಲ್ಲಿ ದ್ವಾರಕದಲ್ಲಿ ಇದ್ದು ಈ ಜನರಿಗೆ ಸಿಗ್ತಂಥ ಅನುಭವಕ್ಕಿಂತ ತುಂಬ ದೊಡ್ಡದಂಥದ್ದು ಆ ಅನುಭವ ನಾನು ಭಕ್ತರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಹೀಗೆ ಶ್ರೇಷ್ಠವಾದ ಭಕ್ತರಿಗೆ ಕೃಷ್ಣ ಆ ಒಂದು ಅನುಭವ ಕೊಡ್ತಾ ಇದ್ದಾರೆ. ಹೀಗೆ ಭಗವಂತ ಕಾಣ್ತಾ ಇಲ್ಲ, ಅಂದರೆ ಭಗವಂತನ ಉಪಸ್ಥಿತಿಯನ್ನು ತಿಳಿದು ಅವನ ಆರಾಧನೆ ಮಾಡುವಂಥದ್ದು ಇದು ತುಂಬ ಶ್ರೇಷ್ಠವಾದಂತಹ ಒಂದು ಆರಾಧನೆ. ಅನಂತರ 5ನೇದು ಅರ್ಥಪಟ್ಟಿ. ನೀವು ಅನೇಕ ಸ್ವೀಟ್ಗಳು ತಂದಿರ್ತೀರ, ಮನೆಯಲ್ಲಿ ತಂದಿರ್ತೀರ, ಮನೆಗೆ ತಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀರ. ಇರೋದಿಬ್ಬರೇ, ನೀವು ಇನ್ನೊಬ್ಬ ವ್ಯಕ್ತಿ. ಆ ವ್ಯಕ್ತಿ ಅವ್ನು ಡೈಟಿಂಗ್ ಮಾಡ್ತಾ ಇದ್ದಾನೆ, ಮತ್ತು ದಿನ ಗುಂಡಕ್ಕಾಗ್ತಾ ಇದ್ದಾನೆ. ಮತ್ತು ಇಲ್ಲಿ ಫ್ರಿಜ್ಜಲ್ಲಿ ಏನೋ ಅದು ಸ್ವೀಟ್ ತಂದಿದ್ರೆ ಅದು ಖಾಲಿ ಆಗ್ತಾ ಇದೆ. ಹಾಂ, ಅರೆ ಅವ್ನು ಕೇಳಿದಾಗ ಇಲ್ಲ ನಾನು ತಿಂತಾ ಇಲ್ಲ ಅಂತ. ನೀ ಅದು ನೋಡಿದ್ಯಾ ನಾನು ತಿನ್ನೋದು, ಬೆಳಗ್ಗೆಯಿಂದ ನೋಡ್ತಾ ಇದೆಯಲ್ಲ, ತಿಂತಾ ಇರೋದು ಕಂಡಿದ್ಯಾ? ಹೌದು, ನೋಡ್ದಾಗ ಕಾಣ್ತಾ ಇಲ್ಲ, ಆದರೆ ಫ್ರಿಜ್ಜಲ್ಲಿ ಸ್ವೀಟ್ ಖಾಲಿ ಆಗ್ತಾ ಇದೆ. ಅಂದರೆ ಅದು ಅರ್ಥ ಏನು? ನಾನು ನೋಡದೇ ಇದ್ದಾಗ ಅವನು ತಿಂತಾ ಇದ್ದಾನೆ. ಸೊ ಈ ರೀತಿಯ ಒಂದು ಪ್ರಮಾಣ. ಪ್ರಭುಪಾದರು ಈ ಅರ್ಥಪಟ್ಟಿಯ ಉದಾಹರಣೆ ಕೊಡ್ತಾರೆ. ಆತ್ಮ ಇದೆ ಅಂತ ಸ್ವೀಕಾರ ಮಾಡಲಿಕ್ಕೆ ಒಂದು ಹೋಲಿಕೆ. ಹೌದು, ಜೀವಂತ ಶರೀರ ಇದೆ, ಮೃತ ಶರೀರ ಇದೆ. ಸೊ ಜೀವಂತ ಶರೀರಕ್ಕೂ ಮೃತ ಶರೀರಕ್ಕೂ ಏನು ವ್ಯತ್ಯಾಸ ಇದೆ? ಸೊ ಯಾವುದೋ ಒಂದು ಶಕ್ತಿ ಆ ದೇಹದಿಂದ ಹೋಗ್ಬಿಟ್ಟಿದೆ. ಆ ಪ್ರಜ್ಞೆ ಅನ್ನೋದು ಈ ಶರೀರದಲ್ಲಿ ಇಲ್ಲ. ಸೊ ಆ ಶರೀರ ಓಡಾಡ್ತಾ ಇಲ್ಲ, ಅದಕ್ಕೇನು ಹೊಡೀರಿ ಬಡೀರಿ ಅದು ಓಡಾಡೋದಿಲ್ಲ. ಆದ್ದರಿಂದ ಯಾವುದೋ ಒಂದು ಶಕ್ತಿ ಇತ್ತು, ಆ ಶಕ್ತಿ ಹೋಗಿರೋ ಕಾರಣ ಅದಕ್ಕೆ ಶವ ಅಂತ ಹೇಳ್ತಾ ಇದ್ವಿ. ಸೊ ಆ ಶಕ್ತಿ ಯಾವುದು? ಅದೇ ಆತ್ಮ. ಸೊ ಆತ್ಮ ಇರೋದರಿಂದ ಜಡ ಶರೀರ ಓಡಾಡುತ್ತೆ, ಅದು ಇಲ್ಲದೇ ಇದ್ದಾಗ ಅದು ನಶ್ವರ, ಅದು ಜಡತ್ವವನ್ನು ಹೊಂದುತ್ತೆ. ಆದ್ದರಿಂದ ಇದೆರಡರ ಮಧ್ಯೆ ವ್ಯತ್ಯಾಸ ಏನು? ಆತ್ಮ ಅನ್ನೋದು ಇದೆ. ಇದರಿಂದ ಪ್ರಮಾಣ ಆತ್ಮ ಇದೆ ಅಂತ ಹೆಂಗೆ ಗ್ರಹಿಸೋದು? ಆತ್ಮ ಕಾಣಿಸ್ತಾ ಇಲ್ಲ, ಅದರಿಂದ ಈ ಹೋಲಿಕೆಯಿಂದ ಅದರಲ್ಲಿ ಶವ ಹಾಗೂ ಜೀವಂತ ದೇಹಕ್ಕೆ ಏನು ವ್ಯತ್ಯಾಸ ಇದೆ ಅದೇ ಆ ಆತ್ಮ ಇರೋದ್ರಿಂದ ಅನ್ನುವಂಥ ನಿರ್ಣಯ ಇದು ಅರ್ಥಪಟ್ಟಿಯ ನಿರ್ಣಯ. ಸೊ ಪ್ರಭುಪಾದರು ಇದನ್ನು ಹೇಳ್ತಾ ಇದ್ರು. ಹೇಗೆ ಇದು ಅನುಭವಕ್ಕೆ ಬರಬೇಕು ಅಂತ ಹೇಳಿದ್ರೆ ಭಗವಂತ ಇದನ್ನೇ ಅದರ ಅನುಭವಕ್ಕೆ ಬರೋಕ್ಕೆ ದಯವಿಟ್ಟು ಜಪವನ್ನು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾವಾಗ ನೀವು ಜಪಿಸ್ತೀವಿ ಸೊ ಕ್ರಮೇಣವಾಗಿ ನಿಮ್ಮ ಹೃದಯದಲ್ಲಿ ಅನುಭವ ಆಗುವಂಥ ಸಂತೋಷ ಅದು ಸ್ಥಾಪನೆ ಮಾಡುತ್ತೆ ಭಗವಂತನ ಒಂದು ಅಸ್ತಿತ್ವವನ್ನು. ಇದಕ್ಕೆ ಪ್ರಮಾಣ ಕೂಡ ಇದೆ. ಭಗವದ್ಗೀತೆಯಲ್ಲಿ ಒಂದು ಕಡೆ ಭಗವಂತ ಹೇಳಿದ್ದಾನೆ, ನಾಹಂ ತಿಷ್ಠಾಮಿ ಯೌಕುಂಠೆ
ಯೋಗಿನೋ ಹೃದಯೇಶು ವಾ ಯತ್ರ ಗಾಯಂತಿ ಮದ್ಭಕ್ತಃ ತತ್ರ ತಿಷ್ಠಾಮಿ ನಾರದ. ಎಲ್ಲಿ ಭಕ್ತಾದಿಗಳು ನನ್ನ ಕೀರ್ತನೆ ಮಾಡ್ತಾರೆ, ನಾನಲ್ಲಿ ಉಪಸ್ಥಿತನಿರ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಈ ಪ್ರಮಾಣದಿಂದ ನಾವು ಜಪ ಮಾಡಿದಾಗ ನಮಗೇನು ಸಂತೋಷ ಸಿಗುತ್ತೆ, ಸೊ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನು ಸ್ವೀಕಾರ ಮಾಡ್ತೀವಿ. ಸೊ ಇದೊಂದು ಸಂವಾದ ಇದೆ ರಾಮಾನಂದರಾಯ ಹಾಗೂ ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ರಾಮಾನಂದರಾಯನ ಕೇಳ್ತಾರೆ, ಸೊ ಭಕ್ತಿಯ ಬಗ್ಗೆ ಹೇಳು, ಶ್ರೇಷ್ಠವಾದ ಭಕ್ತಿ ಏನು? ಆಗ ರಾಮಾನಂದರಾಯ ಹೇಳ್ತಾನೆ, ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿ ಅಂತ ಹೇಳಿದ್ರೆ ಕೃಷ್ಣ. ಹಾಗೂ ಆ ಶ್ರೇಷ್ಠವಾದ ವ್ಯಕ್ತಿಗೆ ಸಂತೋಷ ಕೊಡುವಂಥವಳು ರಾಧಾರಾಣಿ ಅಂತ ಹೇಳ್ತಾನೆ. ಇದೇ ರಾಧಾ ಹಾಗೂ ಕೃಷ್ಣ ತಿಳಿಯುವಂಥದ್ದೇ ಅಂತಿಮವಾದಂತಹ ಗುರಿ ಅಂತ. ಚೈತನ್ಯ ಮಹಾಪ್ರಭು ಪುನರ್ ಪ್ರಶ್ನೆ ಮಾಡ್ತಾರೆ, ರಾಧಾರಾಣಿಯ ಹೆಸರು ಇದೆ ಅದರ ಉಲ್ಲೇಖ ಎಲ್ಲಿದೆ, ಯಾವ ಶಾಸ್ತ್ರ ಹೇಳ್ತಾ ಇದೆ, ಪ್ರಮಾಣ ಕೊಡು, ರಾಧಾರಾಣಿಯ ಬಗ್ಗೆ ಏನು ಪ್ರಮಾಣ ಇದೆ ಅಂತ. ಅದಕ್ಕೆ ರಾಮಾನಂದರಾಯ ಹೇಳ್ತಾ ಇದ್ದಾರೆ, ರಾಧಾರಾಣಿಯ ಒಂದು ಹೆಸರು, ಅವಳ ಒಂದು ಲೀಲೆ ಗುಣ ಇದು ಶಾಸ್ತ್ರಗಳನ್ನು ಕೂಡ ಮೀರಿಸುತ್ತೆ. ಅದರಲ್ಲೂ ಕೂಡ ಅದು ನಿಗೂಢವಾಗಿದೆ, ಅದು ನೇರವಾಗಿ ಹೇಳಿಲ್ಲ. ಅದಕ್ಕೆ ನಿರೂಪಣೆ ಮಾಡ್ತಾರೆ, ಶ್ರುತಿ ಅಂದರೆ ವೇದಗಳಲ್ಲಿ ಹೇಳಲಾಗಿದೆ, ರಸೋವೈ ಸಹ, ಭಗವಂತ ರಸದ ಒಂದು ರೂಪ. ಸೊ ಕೃಷ್ಣ ರಸಿಕ ಶೇಖರ, ಸೊ ರಸದ ರೂಪ ಕೃಷ್ಣ ಅನ್ನೋದು ನಿರೂಪಣೆ ಇದೆ. ಹಾಗಿದ್ದಾಗ ಅವನಿಗೆ ಆನಂದವಾಗಿರಬೇಕು ಅಂತ ಹೇಳಿದ್ರೆ ಆನಂದ ಪಡೀಲಿಕ್ಕೆ ಒಂದು ವಸ್ತು ಇರಬೇಕಲ್ಲ. ಆನಂದವಾಗಿರಲಿಕ್ಕೆ ಆನಂದ ಕೊಡುವಂಥ ಒಂದು ವಸ್ತು ಇರಬೇಕು. ಸೊ ಹಾಗೆ ಆ ಕಾರಣದಿಂದ ರಾಧಾರಾಣಿಯು ಕೂಡ ಕೃಷ್ಣ ಜೊತೆ ಇದ್ದಾಳೆ. ಆ ಸಂತೋಷ ಏನಿದೆ, ಆ ಆನಂದ ಭಗವಂತ ಆನಂದಮಯ ಅಭ್ಯಾಸಾತ್, ಭಗವಂತ ಯಾವಾಗಲೂ ಆನಂದಮಯವಾಗಿರ್ತಾನೆ ಅಂತ ಹೇಳಿದರೆ ಆ ಆನಂದವೇ ರಾಧಾರಾಣಿ. ಸೊ ರಾಧಾ ಹಾಗೂ ಕೃಷ್ಣ ಇಬ್ಬರೂ ಒಟ್ಟಿಗೆ ಇದ್ದಾರೆ. ಸೊ ಆನಂದ ಕೃಷ್ಣನಲ್ಲಿ ಭಗವಂತ ಪೂರ್ಣ ಪುರುಷೋತ್ತಮನಲ್ಲಿ ಇರುವಂಥ ಆನಂದ ಭಾವನೆಯೇ ರಾಧಾರಾಣಿ. ಯಾವ ರೀತಿ ಹೂವಿನಲ್ಲಿ ಸುಗಂಧ ಇದೆ, ಹೂ ಕಾಣ್ತಾ ಇದೆ, ಸುಗಂಧ ಕಾಣೋದಿಲ್ಲ. ಅದೇ ಹೂವಿನಲ್ಲಿ ಸುಗಂಧ ಹೇಗಿದೆಯೋ ಹಾಗೆಯೇ ಕೃಷ್ಣ ಇದ್ದಾನೆ ಅಂತ ಹೇಳಿದ್ರೆ ರಾಧೆಯು ಕೂಡ ಇದ್ದಾಳೆ, ಅವಳೇ ಆ ರಸದ ಅವಳು ಪ್ರತಿರೂಪ ಅನ್ನುವಂತಹ ಪ್ರಮಾಣ ಇಲ್ಲಿ ರಾಮಾನಂದರಾಯ ಕೊಡ್ತಾರೆ. ಆರನೇದು ಐಥೀಯ ಪ್ರಮಾಣ. ಐಥೀಯ ಪ್ರಮಾಣ ಅಂತ ಹೇಳಿದ್ರೆ ಪರಂಪರಾಗತ ಬರ್ತಾ ಇರುವಂತಹ ಆಚಾರ್ಯರು ಕೊಡ್ತಾರಂಥ ಪ್ರಮಾಣ. ಶಾಸ್ತ್ರಗಳಲ್ಲಿ ಇಲ್ಲದೆ ಇರ್ಬೋದು, ಅದಕ್ಕೆ ಕೆಲವೊಮ್ಮೆ ಗುರುಗಳು ಹೇಳ್ತಾರೆ ಈ ರೀತಿ ಇದೆ ಅಂತ ಹೇಳಿದಾಗ ಅದನ್ನು ಸ್ವೀಕಾರ ಮಾಡುವಂಥದ್ದು ಇದು ಐಥೀಯ ಪ್ರಮಾಣ. ಅನೇಕ ಸ್ಥಳ ಪುರಾಣಗಳಿದೆ, ತೀರ್ಥಕ್ಷೇತ್ರಗಳಿದೆ. ಆ ತೀರ್ಥಕ್ಷೇತ್ರಗಳ ಮಹಿಮೆ ಕೆಲವು ಶಾಸ್ತ್ರಗಳು ಕೊಟ್ಟಿರೋದಿಲ್ಲ, ಆದರೆ ಅಲ್ಲಿರುವಂತಹ ಒಂದು ಜನರು ಪೂರ್ವದಿಂದ ಜನರು ಅದು ಹೇಳ್ತಾ ಬಂದಿರ್ತಾರೆ, ಅವ್ರ ತಾತ ಮುತ್ತಾತ ಹೇಳಿರ್ತಾರೆ, ಅದನ್ನು ಕೇಳ್ತಾ ಆ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಅದರಿಂದ ನಾವು ಈ ಕಥೆ ಸತ್ಯ ಅಂತ ಸ್ವೀಕಾರ ಮಾಡ್ತೀವಿ. ಆದರೆ ಆ ಕಥೆಗಳು ಶಾಸ್ತ್ರದಲ್ಲಿ ಏನೋ ನಿರ್ಣಯ ಮಾಡಿರ್ತಾರೆ ಅದಕ್ಕೆ ಅನುಕೂಲವಾಗಿರಬೇಕು. ಹಾಗಂತ ಸುಮ್ಮನೆ ಏನೋ ಕಾಲ್ಪನಿಕ ಕಟ್ಟುಕಥೆಗಳನ್ನು ಹೇಳ್ತಾ ಅದೆಲ್ಲ ಸ್ವೀಕಾರ ಮಾಡಬೇಕು ಅಂತಲ್ಲ. ಸೊ ಶಾಸ್ತ್ರದ ಒಂದು ಪ್ರಮಾಣ ಇದೆ, ಹಾಗೂ ಇವರು ಹೇಳ್ತಾ ಇರುವಂಥ ಪ್ರಮಾಣ ಇದು ಕೂಡ ಅದಕ್ಕೆ ಅನುಕೂಲವಾಗಿದ್ದಾಗ ಆ ಪ್ರಮಾಣ ಸ್ವೀಕಾರ ಮಾಡ್ತಾ ಇರುವಂಥದ್ದು ಐಥೀಯ. ಅಂದರೆ ಗುರುಗಳು ಏನೋ ಹೇಳಿದಾಗ ಆ ಗುರುಗಳು ಹೇಳಿದಂತಹ ಮಾತು ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಮಾತಿಗೆ ಹೋಲಿಕೆಯಾಗಿರಬೇಕು. ಸೊ ಆಗ ಅದನ್ನು ಸ್ವೀಕಾರ ಮಾಡುವಂಥದ್ದು. ಸೊ ಗುರು ಸಾಧು ಶಾಸ್ತ್ರ. ಸೊ ಅನೇಕ ಬಾರಿ ಪ್ರಭುಪಾದರನ್ನ ಕೇಳ್ತಾರೆ, ಒಬ್ಬ ಪ್ರೊಫೆಸರ್ ಕೇಳ್ತಾರೆ, ನೀವು ಕೃಷ್ಣ ಭಗವಂತ ಅಂತ ಹೇಳ್ತಿರಲ್ಲ, ಇದಕ್ಕೆ ಏನು ಪ್ರಮಾಣ ಇದೆ, ಅಥಾರಿಟಿ, ವಾಟ್ ಈಸ್ ಅಥಾರಿಟಿ ಅಂತ. ಆಗ ಶ್ರೀ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಭಗವಂತ ಅಂತ ಅನೇಕ ಆಚಾರ್ಯರು ಹೇಳಿದ್ದಾರೆ. ಶ್ರೀಪಾದ್ ಮಧ್ವಾಚಾರ್ಯ, ಶ್ರೀಪಾದ್ ವಲ್ಲಭಾಚಾರ್ಯ, ಶ್ರೀಪಾದ್ ರಾಮಾನುಜಾಚಾರ್ಯ, ಶ್ರೀ ಚೈತನ್ಯ ಮಹಾಪ್ರಭು ಇವರೆಲ್ಲರೂ ಕೂಡ ಪ್ರಮಾಣ ಕೊಟ್ಟಿರೋ ಕಾರಣ, ಕೃಷ್ಣನೇ ಭಗವಂತ ಅಂತ ಇವರೆಲ್ಲ ಸಾಧುಸಂತರು ಹೇಳಿರೋ ಕಾರಣ ನಾವು ಕೂಡ ಕೃಷ್ಣ ಭಗವಂತ ಅಂತ ಸ್ವೀಕಾರ ಮಾಡ್ತಾ ಇದ್ದೀವಿ. ಸೊ ಇದು ಸಾಧು ಪ್ರಮಾಣ, ಇದು ಐಥೀಯ. ಸಾಧುಗಳಿಂದ ಶ್ರೇಷ್ಠವಾದ ಭಕ್ತರು ಹೇಳುವಂಥ ಮಾತುಗಳನ್ನು ಸ್ವೀಕಾರ ಮಾಡಿರುವುದರಿಂದ ಇದು ಕೂಡ ಪ್ರಮಾಣವಾಗಿ ಸ್ವೀಕಾರ ಮಾಡಬೇಕು. ನಂತರ ಏಳನೇದು ಕೊನೆಯದಾಗಿ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂತ ಹೇಳಿದರೆ ವೇದಗಳನ್ನು ಅಪೌರುಷೇಯ ಅಂತ ಕರೆಯಲಾಗಿದೆ. ಅಪೌರುಷೇಯ ಅಂತ ಹೇಳಿದರೆ ಯಾವುದೋ
ಮನುಷ್ಯ ಕೊಟ್ಟಿರುವಂಥದ್ದು, ಬರೆದಿರುವಂಥದ್ದಲ್ಲ. ವೇದಗಳು ಸ್ವತಃ ಭಗವಂತನಿಂದನೇ ಬಂದಿರುವಂಥದ್ದು. ಇದು ವೇದಗಳು. ಅದರಿಂದ ವೇದಗಳು ಏನು ಹೇಳಿದೆ ಯಥಾರೂಪವಾಗಿ ಸ್ವೀಕಾರ ಮಾಡುವಂಥದ್ದು ಶಬ್ದ ಪ್ರಮಾಣ. ಭಗವದ್ಗೀತಾ, ಶ್ರೀಮದ್ ಭಾಗವತ. ಭಗವದ್ಗೀತೆಯಲ್ಲಿ ನಾ ಹನ್ಯತೆ ಹನ್ಯಮಾನೇ ಶರೀರೆ, ಅಲ್ಲಿ ಒಂದು ವಾಕ್ಯ ಇದೆ. ಅಂದರೆ ಶರೀರ ನಾಶ ಆದರೂ ಕೂಡ ಒಂದು ಶಕ್ತಿ ನಾಶ ಆಗೋದಿಲ್ಲ, ಅದೇ ಆತ್ಮ ಅಂತಲ್ಲಿ ನಿರೂಪಣೆ ಇದೆ. ಅದನ್ನು ಸ್ವೀಕಾರ ಮಾಡ್ತಾಯಿದ್ವಿ. ಶರೀರ ನಾಶ ಆದರೂ ಕೂಡ ಶರೀರ ನಾಶ ಆಗದೇ ಇರುವಂತಹ ಒಂದು ವಿಷಯ ಏನೋ ಅದು ಆತ್ಮ. ಇದು ಭಗವದ್ಗೀತೆಯಲ್ಲೂ ಕೂಡ ಇದೆ. ನಾವು ಇನ್ನೊಂದು ಕಡೆ ಬೇರೆ ಒಂದು ಪ್ರಮಾಣದಿಂದ ಕೂಡ ಸ್ವೀಕಾರ ಮಾಡ್ತಾ ಇದ್ದೀವಿ. ಸತ್ತ ಶರೀರ ದೇಹ ಅಲ್ಲೂ ಕೂಡ ಪ್ರಮಾಣ ಇದೆ, ಅದೊಂದು ಪ್ರಮಾಣ. ಶಬ್ದ ಪ್ರಮಾಣದಲ್ಲೂ ಕೂಡ ಹೇಳ್ತಾ ಇದೆ, ಭಗವದ್ಗೀತೆ ಹೇಳ್ತಾ ಇದೆ ಆತ್ಮ ಅನ್ನೋದು ಇದೆ. ಆದ್ದರಿಂದ ಆತ್ಮ ಇದೆ ಅಂತ ಸ್ವೀಕಾರ ಮಾಡುವಂಥದ್ದು. ಏದಾಚ ಕಲಾಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಶ್ರೀಮದ್ ಭಾಗವತದಲ್ಲಿ ಈ ವಾಕ್ಯ ಇದೆ. ಅನೇಕ ಅವತಾರಗಳಿದೆ, ಅನೇಕ ರೂಪಗಳಿದೆ. ಆದರೆ ಯಥಾಂಚ ಕಲಾಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಆ ಎಲ್ಲ ಅವತಾರಗಳಲ್ಲಿ ಕೃಷ್ಣನೇ ಭಗವಂತ ಅನ್ನುವಂಥ ವಾಕ್ಯ ಶ್ರೀಮದ್ ಭಾಗವತ ಹೇಳ್ತಾ ಇದೆ. ಆದ್ದರಿಂದ ನಾವು ಕೃಷ್ಣನೇ ಭಗವಂತ, ಕೃಷ್ಣನೇ ಎಲ್ಲ ಅವತಾರಗಳಿಗೆ ಮೂಲ ಕಾರಣ ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಶ್ರೀ ಜೀವ ಗೋಸ್ವಾಮಿಯವರು ಈ ಎಲ್ಲ ವೇದಶಾಸ್ತ್ರಗಳ ಅಧ್ಯಯನ ಮಾಡಿ ಅವರು ಷಡ್ ಸಂದರ್ಭ ಅನ್ನುವಂತಹ ಗ್ರಂಥಗಳನ್ನು ಕೊಟ್ಟಿದ್ದಾರೆ. 7 ಗ್ರಂಥಗಳು, 6 ಗ್ರಂಥಗಳು. ಅದರಲ್ಲಿ ಅವರು ಬೇರೆ ಬೇರೆ ಪ್ರಮಾಣಗಳನ್ನು ತಗೊಂಡಿದ್ದಾರೆ. ಶಾಸ್ತ್ರಗಳನ್ನು ಓದಿ ಎಲ್ಲ ಬೇರೆ ಬೇರೆ ಕೃಷ್ಣನೇ ಭಗವಂತ ಅಂತ ನಿರೂಪಣೆ ಮಾಡ್ತಾರೆ. ಅನೇಕ ಗ್ರಂಥಗಳಿದೆ. ಆದರೆ ಎಲ್ಲ ಗ್ರಂಥಗಳು ಶ್ರೇಷ್ಠವಾದಂಥ ಶ್ರೀಮದ್ ಭಾಗವತ ಪುರಾಣವೇ ಶ್ರೇಷ್ಠವಾದ ಗ್ರಂಥ. ಶ್ರೀಮದ್ ಭಾಗವತರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಶ್ರೀ ಜೀವ ಗೋಸ್ವಾಮಿಯವರು ನಿರೂಪಿಸಿದ್ದಾರೆ. ಸೊ ಹೀಗೆ ಶಾಸ್ತ್ರ ಪ್ರಮಾಣ. ಒಮ್ಮೆ ಒಬ್ಬ ರಿಪೋರ್ಟರ್ ಪ್ರಭುಪಾದನ ಕೇಳ್ತಾರೆ, ಈಗ ಅಮೇರಿಕಾದವರು ಚಂದ್ರಗ್ರಹಕ್ಕೆ ಹೋಗಿದ್ದಾರೆ. ಪ್ರಭುಪಾದ ಹೇಳ್ತಾರೆ ಇದು ಸುಳ್ಳು. ಶಾಸ್ತ್ರ ಪ್ರಕಾರ ಯಾರು ಕೂಡ ಚಂದ್ರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ, ಈ ಭೌತಿಕ ಜಗತ್ತಿನ ಅಥವಾ ಈ ಭೂಲೋಕದ ಶರೀರದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಿಂದ ಅವ್ರು ಹೇಳ್ತಾರೆ? ಅವರು ಹೇಳ್ತಾರೆ ಟಿ ವಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ, ರಾಕೆಟಲ್ಲಿ ಹೋಗಿದ್ದಾರೆ, ಟಿ ವಿ ಮುಖಾಂತರ ತೋರಿಸ್ತಾ ಇದ್ದಾರೆ. ಅನೇಕರು ನಂಬ್ತಾ ಇದ್ದಾರೆ, ಹೌದು ಚಂದ್ರಲೋಕಕ್ಕೆ ಹೋಗಿದ್ದಾರೆ. ಚಂದ್ರಲೋಕದಲ್ಲಿ ಏನಿದೆ? ಚಂದ್ರಲೋಕದಲ್ಲಿ ಕೇವಲ ಕಲ್ಲುಗಳಿದೆ, ಎಲ್ಲ ಮರುಭೂಮಿ ಇದೆ, ಏನೂ ಕೂಡ ಇಲ್ಲ. ಪ್ರಭುಪಾದ ಹೇಳ್ತಾರೆ ಅಸಾಧ್ಯವಾದಂಥದ್ದು. ಯಾಕಂದರೆ ಶಾಸ್ತ್ರದ ಪ್ರಮಾಣ ಏನು ಹೇಳ್ತಾರೆ, ಚಂದ್ರಲೋಕ ಇದು ತುಂಬ ಸ್ವರ್ಗಲೋಕಕ್ಕಿಂತ ಶ್ರೇಷ್ಠವಾದಂಥದ್ದು. ಸ್ವರ್ಗಲೋಕದಲ್ಲಿ ಏನು ವೈಭವ ಇದೆ ಅದಕ್ಕಿಂತ ಜಾಸ್ತಿ ವೈಭವ ಇದೆ ಚಂದ್ರಲೋಕದಲ್ಲಿ. ಅರೆ ನೀವೇನು ತೋರಿಸ್ತಾ ಇದ್ದೀರಾ, ಅಲ್ಲಿ ಬರೀ ಕಲ್ಲುಗಳಿದೆ, ಮರುಭೂಮಿ ಇದೆ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರ. ಅದರಿಂದ ಖಂಡಿತವಾಗಿ ನೀವು ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆಲ್ಲ ಹೋಗಿರಬೇಕು, ಚಂದ್ರಲೋಕ ಅಂತೂ ಅಲ್ಲ. ಸೊ ಈ ರೀತಿ ಶಾಸ್ತ್ರ ಪ್ರಮಾಣದಿಂದ ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬಾರ್ದು, ಅದನ್ನು ಸ್ವೀಕಾರ ಮಾಡಬಾರ್ದು. ಈಗ ಸೈಂಟಿಸ್ಟ್ಗಳು ಅದು ಪ್ರತ್ಯಕ್ಷ ಪ್ರಮಾಣ ತೋರಿಸ್ತಾ ಇದ್ದಾರೆ ಅಲ್ವಾ, ಅವರು ಟಿ ವಿ ಮುಖಾಂತರ ತೋರಿಸ್ತಾ ಇದ್ದಾರೆ. ಆದರೆ ಅನೇಕ ಈಗ ಬೇರೆ ಬೇರೆ ದೇಶಗಳು ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಅವರು ಹೇಳಿದ್ದಾರೆ ಇದು ಮೋಸ ಮಾಡಿದ್ದಾರೆ. ನೇರವಾಗಿ ಯಾರು ಚಂದ್ರಲೋಕಕ್ಕೆ ಹೋಗಿಲ್ಲ, ಬೇರೆ ಯಾವುದೋ ಜಾಗದಲ್ಲಿ ಫಿಲಮ್ ಶೂಟಿಂಗ್ ಮಾಡಿ ಇದು ಚಂದ್ರಲೋಕ ಅಂತ ಅವರು ಅಮೇರಿಕರು ನಾವೇ ಶ್ರೇಷ್ಠವಾದ ದೇಶ ತೋರಿಸ್ಕೊಳ್ಳೋಕ್ಕೆ ಮಾಡಿದ್ದಾರೆ. ಮತ್ತು ಅದು ಹೋಗಿ ಎಷ್ಟು ವರ್ಷಗಳಾಯಿತು, ಆದರೂ ಕೂಡ ಇನ್ನೂ ಯಾರು ಮತ್ತೆ ತಿರ್ಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗಿಲ್ಲ. ಅದರಿಂದ ಅವರು ಕೂಡ ಅದು ಸುಳ್ಳು ಅಂತ ಹೇಳಿದರು. ಆದರೆ ಪ್ರಭುಪಾದರು ಆವಾಗಲೇ ಹೇಳಿದರು. ಪ್ರಭುಪಾದರ ಪ್ರಮಾಣ ಏನಿತ್ತು? ಶಾಸ್ತ್ರ. ಸೊ ಹೀಗೆ ಎಲ್ಲ ಪ್ರಮಾಣಗಳಿಂದ ಈ ಪ್ರೂಫ್ ಏನಿದೆ, ಇದರ ಉದ್ದೇಶ ಏನಾಗಿದೆ, ನಾವು ಈ ಭೌತಿಕ ಜಗತ್ತಿನ ಮೇಲೆ ವೈರಾಗ್ಯ ಬೆಳೆಸ್ಕೊಳ್ಳುವಂಥದ್ದು ಹಾಗೂ ಭಗವಂತನ ಅಸ್ತಿತ್ವದ ಮೇಲೆ ಪೂರ್ಣವಾಗಿ ನಂಬಿಕೆ ಬೆಳೆಸ್ಕೊಳ್ಳುವಂಥದ್ದು ಹಾಗೂ ಭಗವಂತನ ಪ್ರಾಪ್ತಿ ಮಾಡಲಿಕ್ಕೆ ಈಗ ಇರುವಂತಹ ಮಾರ್ಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ ಉದ್ಧವನಿಗೆ, ಶ್ಲೋಕ 20-24, ಹೇ ನಿರಪರಾಧಿ ಉದ್ಧವನೇ, ಈಗ ನನ್ನ ಪ್ರೇಮ ಸೇವೆಯನ್ನು ಸಾಧಿಸುವ ಪರಮ ಪ್ರಕ್ರಿಯೆಯನ್ನು ನಾನು ಮತ್ತೆ ವಿವರಿಸುತ್ತೇನೆ ಕೇಳು. ನನ್ನ ಲೀಲೆಗಳ ಕಥಾಮೃತದಲ್ಲಿ ದೃಢವಾದ ಶ್ರದ್ಧೆ, ನನ್ನ ಮಹಿಮೆಗಳ ನಿರಂತರ ಕೀರ್ತನೆ, ವಿಧಿವತ್ತಾದ ನನ್ನ ಪೂಜೆಯಲ್ಲಿ ನಿಶ್ಚಲ ಆಸಕ್ತಿ, ಸುಂದರವಾದ ಸ್ತೋತ್ರಗಳಿಂದ ನನ್ನ ಹೊಗಳಿಕೆ, ನನ್ನ ಭಕ್ತಿ ಸೇವೆಯ ಬಗೆಗೆ ಅತ್ಯಂತ ಗೌರವ, ಇಡೀ ಶರೀರದಿಂದ ನನಗೆ ಪ್ರಣಾಮವನ್ನು ಸಲ್ಲಿಸುವಿಕೆ, ನನ್ನ ಭಕ್ತರನ್ನು ಆಧರಿಸುವಿಕೆ, ಎಲ್ಲ ಜೀವಿಗಳೇ ನಾನು ಇದ್ದೇನೆಂಬ ಪ್ರಜ್ಞಾವಂತಿಕೆ,
ನನಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವಾಗಿನ ಸಾಮಾನ್ಯ ದೈಹಿಕ ಕ್ರಿಯೆಗಳು, ನನ್ನ ಗುಣಗಳ ವರ್ಣನೆಗಾಗಿ ಮಾತಿನ ಬಳಕೆ, ಮನಸ್ಸನ್ನು ನನಗೆ ಅರ್ಪಿಸುವುದು, ಲೌಕಿಕ ಬಯಕೆಗಳ ತ್ಯಾಗ, ನನ್ನ ಭಕ್ತಿ ಸೇವೆಗಾಗಿ ಐಶ್ವರ್ಯದ ತ್ಯಾಗ, ಭೌತಿಕ ಇಂದ್ರಿಯ ಲೋಲುಪತೆ ಮತ್ತು ಸುಖಗಳ ತ್ಯಾಗ, ನನ್ನನ್ನು ಪಡೆಯುವ ಉದ್ದೇಶದಿಂದ ದಾನ, ಯಜ್ಞ, ಜಪ, ವ್ರತಾಚರಣೆಗಳು ಮತ್ತು ತಪಸ್ಸುಗಳಂತಹ ಸಕಲ ಯೋಗ್ಯ ಕರ್ಮಾಚರಣೆಗಳು, ಇವೆಲ್ಲವೂ ವಾಸ್ತವವಾಗಿ ಧಾರ್ಮಿಕ ತತ್ವಗಳಾಗಿವೆ. ಇದರಿಂದ ನನಗೆ ವಾಸ್ತವವಾಗಿ ತಾವಾಗಿಯೇ ಶರಣಾದ ಮಾನವರು ನನ್ನ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾರೆ. ನನ್ನ ಭಕ್ತನಿಗೆ ಇದನ್ನು ಬಿಟ್ಟು ಬೇರೆ ಯಾವ ಗುರಿಯೂ ಅಥವಾ ಉದ್ದೇಶವಿರಲು ಸಾಧ್ಯ. ಸೊ ಕೃಷ್ಣ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದಾನೆ, ಅವನು ಕಾಣಬೇಕು. ಏಕೈಕ ಮಾರ್ಗ ಏನು? ಶರಣಾಗತಿ. ಸೇವೆ ಮಾಡಬೇಕು. ಭಗವಂತ ಕಂಡ ಮೇಲೆ ಸೇವೆ ಮಾಡ್ತೀನಿ ಇಲ್ಲ. ಗುರುಗಳು ಭಗವಂತನ ತೋರಿಸ್ಲಿ ಅನಂತ ನಾನು ಗುರು ಅಂತ ಸ್ವೀಕಾರ ಮಾಡ್ತೀನಿ ಇಲ್ಲ. ತತ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ಭಗವಂತ ಹೇಳ್ತೇನೆ ಮಾರ್ಗ ಏನು? ಮೊದಲು ಗುರುಗಳಿಗೆ ಶರಣಾಗು. ಎಂತಹ ಗುರು? ಪರಂಪರೆಯಲ್ಲಿ ಬರ್ತಾ ಇರುವಂತಹ ಗುರು. ಶರಣಾಗು, ಸೇವೆ ಮಾಡು, ಸಾಧನೆ ಮಾಡು. ಕ್ರಮೇಣವಾಗಿ ನಿನ್ನ ಒಂದು ಸಾಧನೆಯಿಂದ ಭಗವಂತ ಪ್ರೀತನಾದಾಗ ಭಗವಂತ ಪ್ರಕಟನಾಗ್ತಾನೆ. ಅದರಿಂದ ಉತ್ಸಾಹ ಕಳ್ಕೊಬಾರ್ದು, ನಂಬಿಕೆ ಕಳ್ಕೊಬಾರ್ದು. ಜೀವನದಲ್ಲಿ ಏರುಪೇರುಗಳು ಬಂದೇ ಬರುತ್ತೆ. ಇದು ಈ ಜಗತ್ತಿನ ಒಂದು ನಿಯಮ. ಶೀತೋಷ್ಣ ಸುಖ ದುಃಖ ದಾಹ ಆಗಮತ್ ಪಾಯನ ನಿತ್ಯಸ್ ತಾಂಶ ತಿಕ್ಷುಸ್ಸ ಭಾರತ. ಸೊ ಶಾಸ್ತ್ರ ಹೇಳ್ತಾ ಇದೆ, ಭಕ್ತಿ ಮಾಡಿದ ತಕ್ಷಣ ನನಗೇನು ಆಗೋದಿಲ್ಲ, ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅಂಥೇಳಿ ಜಪ ಮಾಡ್ಕೊಂಡು ಬೆಟ್ಟದಿಂದ ಎಗರು ಬಿಟ್ಟರೆ ಏನಾಗುತ್ತೆ? ಕಾಲು ಕೈ ಮುರಿಯುತ್ತೆ, ಇಲ್ಲ ಸಾಯ್ಬೋದು. ಯಾಕೆ ಭಗವಂತ ಕಾಪಾಡಲಿಲ್ಲ ಅಂತಂದರೆ ಭಗವಂತ ಹೇಳಿಲ್ಲ ಹಿಂಗೆ ಮಾಡು ಅಂತ ಹೇಳದ್ನ? ಹೇಳಿಲ್ಲ. ಭಗವಂತ ಏನೇ ಹೇಳ್ತಾ ಇದ್ದಾನೆ? ಸಾಧನೆ ಮಾಡು, ಕಷ್ಟ ಸುಖಗಳನ್ನು ಸಹಿಸ್ಕೊಳ್ಳುತ್ತಾ ನನ್ನ ಚಿಂತನೆ ಮಾಡು, ನನಗೆ ನಮಸ್ಕರಿಸು. ಮನ್ಮನಾಹಿ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಪರಿವಾರದಲ್ಲಿದೆಯಾ? ಸಾಕಬೇಕು, ದುಡಿಬೇಕು, ಬಿಟ್ಟು ಓಡೋಗ್ಬಿಡೋದಲ್ಲ. ಗೃಹಸ್ಥನ ಕರ್ತವ್ಯ ಹೆಂಡತಿ ಮಕ್ಕಳನ್ನೆಲ್ಲ ನೋಡ್ಕೋಬೇಕು. ಆದರೆ ಇದು ಶಾಶ್ವತ ಅಂತ ತಿಳಿಬೇಡ. ಅದನ್ನು ನೋಡ್ಕೋತಾ ಇರೋದು ನೀನು ಅಂತಲೂ ತಿಳಿಬೇಡ. ನೋಡ್ಕೋತಾ ಇರೋದು ನಾನು. ಭಗವಂತ ನೋಡ್ಕೋತಾ ಇದ್ದಾನೆ, ನಾನು ಕೇವಲ ಒಂದು ಕೈ ಬೊಂಬೆ ಅಷ್ಟೇ. ಅವನ ಮುಖಾಂತರ ನಾನು ಮಾಡಿಸ್ಕೋತಾ ಇದ್ದಾನೆ. ಚಿಂತನೆಯಿಂದ ಮಾಡು. ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಸೊ ಎಲ್ಲ ವಿಷಯಗಳು ನಾವು ತಿಳಿಬೇಕಾಗಿದೆ. ಹಾಗೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಈ ದಿವ್ಯ ಮಂತ್ರವನ್ನು ಜಪಿಸಬೇಕಾಗಿದೆ. ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ. ಸೊ ಅನೇಕ ಮಂತ್ರಗಳಿದೆ. ಆದರೆ ಈ ಮಂತ್ರ ಕೃಷ್ಣ ಲೋಕದಿಂದ ಬಂದಿರುವಂಥ ಮಂತ್ರ. ಅದನ್ನೇ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ನೀಡಿದ್ದಾರೆ. ಯಾರು ಇದನ್ನು ಜಪಿಸ್ತಾರೋ ನಿಶ್ಚಯವಾಗಿ ಅವರಿಗೆ ಕೃಷ್ಣ ಪ್ರೇಮ ಪ್ರಾಪ್ತಿ ಆಗುತ್ತೆ. ಸೊ ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ಪ್ರಮಾಣಗಳಿಗೆ ತಿಳಿದ್ವಿ. 7 ಪ್ರಮಾಣಗಳು. ಅನೇಕರಿಗೆ ಹೊಸದು ಅನ್ನಿಸ್ಬೋದು, ಆದರೆ ಈ ವಿಷಯಗಳು ತಿಳಿಬೇಕಾಗಿದೆ. ಪ್ರಮಾಣಗಳು ಯಾಕಂದರೆ ಮಕ್ಕಳು ಇದನ್ನೇ ಕೇಳ್ತಾರೆ. ಮಕ್ಕಳು ಬಂದ್ಬಿಟ್ಟು ಭಗವಂತ ಇದ್ದಾನೆ ಅಂತ ಹೆಂಗೆ ನಂಬಬೇಕು ಅಂತ ಕೇಳಿದಾಗ ನೀವು ಈ ರೀತಿ ಮಾತಾಡಿದ್ರೆ, ವೈಜ್ಞಾನಿಕವಾಗಿ ಮಾತಾಡಿದ್ರೆ ಅವರು ಕೂಡ ಅದನ್ನು ನಂಬ್ತಾರೆ. ಸೊ ಯಾರಿಗೆ ಹೆಂಗೆ ಬೇಕೋ ಹಂಗೆ ಹೇಳಬೇಕಾಗತ್ತೆ. ವೈಜ್ಞಾನಿಕ ಪ್ರಶ್ನೆ ಮಾಡಿದಾಗ ವೈಜ್ಞಾನಿಕವಾಗಿ ಹೇಳಬೇಕಾಗತ್ತೆ. ಸರಳವಾಗಿ ಕೇಳಿದಾಗ ಸರಳವಾಗಿ ಹೇಳ್ಬೋದು. ಸೊ ಯಾರಿಗೆ ಯಾವ ರೀತಿ ನಿರೂಪಣೆ ಮಾಡಬೇಕು, ಒಟ್ಟಿನಲ್ಲಿ ಭಗವಂತ ನಿರೂಪಣೆ ಆಗಬೇಕು. ಅದಕ್ಕೆ ಸೂಕ್ತವಾದಂಥ ಪ್ರಮಾಣ. ಅದಕ್ಕೆ ಭಗವಂತ ಹೇಳಿಲ್ಲ ಇದನ್ನೆಲ್ಲ ನಂಬು ಅಂತ ಹೇಳಿಲ್ಲ. ಅವನೇ ಹೇಳ್ತಾ ಇದ್ದಾನೆ, ಕೃಷ್ಣನೇ ಹೇಳ್ತಾ ಇದ್ದಾನೆ, ವೇದಜ್ಞಾನ, ನೇರ ಅನುಭವ, ಪಾರಂಭಿಕ ವಿವೇಕ ಮತ್ತು ಅನುಮಾನ ಪ್ರಮಾಣದಿಂದ ಈ ಜಗತ್ತಿನ ದ್ವಂದ್ವಗಳಿಂದ ಪಾರಾಗಬಹುದು. ಸೊ ಈ ಜಗತ್ತಿನಲ್ಲಿ ನಾವು ಸೇರೋ ಕಾರಣ ಅನೇಕ ದ್ವಂದ್ವಗಳು ಕಾಡ್ತಾ ಇರುತ್ತೆ. ಅದನ್ನು ಹೊರಬರಲಿಕ್ಕೆ ಪ್ರಮಾಣಗಳನ್ನು ತಿಳಿಬೇಕು, ದ್ವಂದ್ವಗಳಿಂದ ಹೊರಬರಬೇಕು. ಹರೇ ಕೃಷ್ಣ. ಏನು ಪ್ರಶ್ನೆಗಳಿದೆಯಾ ಇದಕ್ಕೆ ಸಂಬಂಧವಾದಂಥದ್ದು? ಗ್ರಂಥ ಶ್ರೀಮದ್ ಭಾಗವತಂ ಕಿ